ಸೈಕಲಲ್ಲಿ ಒಂದು ಕಾನ್ಸ್ಟೇಬಲ್ ಬಂದರು. ಭಾರಿ ಗಾಬರಿಯಾಗಿ ಬಂದರು ಅವರು, ಪೊಲೀಸ್ನವರು. ಕರ್ನಾಡವರೇ, ಒಂದು ಭಾರಿ ಕೆಟ್ಟ ಸುದ್ದಿರಿ ಅಂತ ಹೇಳಿದರು. ಇದೇನಪ್ಪ ಅಂತಂಗೆ ನಿಂತ ತಕ್ಷಣ ಶಂಕರ್ನಾಗ್ ಅವ್ರ ಗಾಡಿ ಆಕ್ಸಿಡೆಂಟ್ ಆಯಿತು ಬರುವಾಗ. ಶಂಕರ್ನಾಗು ಮತ್ತು ಡ್ರೈವರು ಸ್ಪಾಟ್ ಔಟು. ಲಿಂಗಣ್ಣ ಆ್ಯಕ್ಚುಲಿ ಶಂಕರ್ನಾಗ್ ಅವರ ಆತ್ಮೀಯ. ಅಂದರೆ ಅವ್ರು ನನಗೆ ಸಿಡಿದ್ರೆ ಶಂಕರ್ನಾಗ್ ಕಾಣ್ತದೆ. ನಾನು ಒಂದು ಮಲಯಾಳಿ ಫ್ರಮ್ ಕೇರಳ. ಅಲ್ಲಿಂದ ತಮಿಳ್ನಾಡಲ್ಲಿ ಸ್ವಲ್ಪ ದಿನ ಅದು ಚಿಲ್ಲರೆ ಕೆಲಸಗಳೆಲ್ಲ ಮಾಡ್ಕೊಂಡು ಜೀವನ ಮಾಡಿದೆ. ಒಂದು ಡ್ರೈವರ್ ಆದೆ ತಮಿಳ್ನಾಡಲ್ಲೇ. ಕೊಯಂಬತ್ತೂರು ಅಂತ ಊರಲ್ಲಿ ಸಣ್ಣದಾಗಿ ಡ್ರೈವರ್ ಆಗಿದ್ದೆ. ಅಲ್ಲಿಂದ ಒಂದು ಸಾಹುಕಾರ ಮಕ್ಕಳು ನನ್ನ ಬ್ಯಾಂಗ್ಳೂರಿಗೆ ಕರ್ಕೊಂಡು ಬಂದರು. ಈ ಬ್ಯಾಂಗ್ಳೂರು ಹೆಸರೇ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದಿದ್ದು ನಾವು ಕ್ರಿಕೆಟ್ ಮ್ಯಾಚ್ ನೋಡೋಕ್ಕೆ. ಆ ಕ್ರಿಕೆಟ್ಟು ಮ್ಯಾಚು ಆವಾಗ 5 days ಮ್ಯಾಚೇ ನಡೀತಾ ಇದ್ದಿದ್ದು, ಟೆಸ್ಟ್ ಮ್ಯಾಚು. MG ರೋಡ್ ಅಂತ ಜಾಗದಲ್ಲಿ ಒಂದು ಹೋಟ್ಲಿಗೆ ಬಂದು ನಿಂತರು. ಅವರಿಗೆಲ್ಲ ಟಿಕೆಟ್ ಇತ್ತು, ನನಗಿಲ್ಲ. ಸೊ ನನ್ನ ಗಾಡಿಯಲ್ಲೇ ಬಿಟ್ಟು ಅವರು ಮ್ಯಾಚ್ಗೆ ಹೋಗ್ತಾಯಿದ್ರು. ಸೊ 5 ದಿನ ನಾವು ಇಲ್ಲಿ ಹಾಲ್ಟ್ ಆಗಬೇಕಾಯಿತು. ಸೊ ನಾನು ಸುಮ್ಮನೆ ಇರೋ ಬದಲು ಈ ತಮಿಳು ಮಲಯಾಳಂ ಯೂಸ್ ಮಾಡಿಕೊಂಡು ಬಸ್ಸುಗಳಲ್ಲಿ ಹತ್ಕೊಂಡು ಈ ಹೋಟೆಲ್ದೊಂದು ವಿಸಿಟಿಂಗ್ ಕಾರ್ಡು ಕೈಯಲ್ಲಿ ಇಟ್ಟು ಹತ್ತು ಬಿಡೋದು. ಆ ಬಸ್ ಎಲ್ಲಿಗೆ ಹೋಗ್ತದೆ ಅಲ್ಲಿ ತನಕ ಟಿಕೆಟ್ ತೊಗೊಳ್ಳೋದು. ಹಾಗೆ ಶಿವಾಜಿನಗರ, ಸಿಟಿ ಮಾರ್ಕೆಟು, ಜಯನಗರ, ಈ ಥರ ಒಂದೊಂದು ದಿವಸ ಒಂದೊಂದು ಏರಿಯಾ ಎಲ್ಲ ಹೋಗಿದೆ. ಈ ಮಾತು ನನಗೆ ಭಾರಿ ಒಂಥರ ಕಷ್ಟವಾಗಿತ್ತು. ನಮ್ಮ ಕನ್ನಡ ಒಂದು ಚೂರು ಅರ್ಥ ಆಗ್ತಾಯಿಲ್ಲ. ಊರು ಬಿಟ್ಟು ತಮಿಳ್ನಾಡಿಗೆ ಹೋಗಿ 1-2 ತಿಂಗಳಿಗೆ ತಮಿಳು ಅರ್ಥ ಮಾಡ್ಕೊಂಡು ಮಾತಾಡ್ತಾಯಿದ್ದೆ. ಇಲ್ಲಿ ಒಂದು ಸ್ವಲ್ಪನೂ ಇದಾಗ್ತಾಯಿಲ್ಲ. ಆಮೇಲೆ ಈ ಮ್ಯಾಚ್ ಮುಗಿದು ನಾವು ಹೋಗಿದ ಮೇಲೆ ಇಲ್ಲಿದು ವಾತಾವರಣ ತುಂಬ ಹಿಡಿಸ್ತು ನನಗೆ. ಜನ, ಈ ಕ್ಲೈಮೇಟು ತುಂಬ ಮಧ್ಯಾಹ್ನವೂ ಸ್ವೆಟರ್ ಹಾಕುವಂಥ ಟೈಮ್ ಇತ್ತು ಆವಾಗ, ಚಳಿ. ಸೊ ಎಲ್ಲಾದ್ರೂ ಅದೇನೋ ನಮ್ಮಲ್ಲಿ ಹೇಳ್ತಾರಲ್ಲ, ಹೆಣ ಹೊರೋನಿಗೆ ಹಿಂದಾದ್ರೇನು ಮುಂದಾದ್ರೇನು. ನಾನು ಊರು ಬಿಟ್ಟವನಿಗೆ ತಮಿಳ್ನಾಡಾದ್ರೇನು ಕರ್ನಾಟಕ ಆದ್ರೇನು ಇರೋ ಕಡೆ ಒಳ್ಳೆ ಕಡೆನೇ ಇರೋಣ ಅಂತ ನಾನು ಪ್ರಯತ್ನ ಮಾಡೋಕ್ಕೆ ಶುರುವಾದೆ. ಸೊ ನನ್ನ ಅದೃಷ್ಟಕ್ಕೆ ಒಬ್ಬ ಪುಣ್ಯಾತ್ಮ ಬ್ಯಾಂಗ್ಳೂರಲ್ಲಿ ಒಂದು ಡ್ರೈವರ್ ವ್ಯಾಕೆನ್ಸಿ ಇದೆ, ಹೋಗ್ತೀಯಾ ಅಂತ ಕಳಿಸಿದರು. ಬಂದಿದ್ದು ಸಿಟಿ ಮಾರ್ಕೆಟಲ್ಲಿ ಚಂದ್ರಭವನ ಹೋಟ್ಲ್ ಯಜಮಾನ್ರ ಮನೆಗೆ. ಅಲ್ಲಿ ಅವ್ರಿಗೂ ತುಂಬ ಇಷ್ಟ ಆಯಿತು ನಾನು ಅಲ್ಲಿ ಕನ್ನಡ ಬಿಟ್ಟು ಬೇರೆ ಭಾಷೆನೇ ಇಲ್ಲ ಅವ್ರ ಮನೆಯಲ್ಲಿ. ದೊಡ್ಡ ಫ್ಯಾಮಿಲಿ ಅದು, 5 ಕುಟುಂಬ, ಮಕ್ಕಳು ಮೊಮ್ಮಕ್ಕಳು, ಸ್ಕೂಲ್ಗೆ ಹೋಗೋದು ಬರೋದು, ಹೋಟ್ಲಿಗೆ ಹೋಗೋದು ಬರೋದು, ಇಷ್ಟೇ ನನ್ನ ಕೆಲಸ. ಅದರಿಂದ ಬೇರೆ ಭಾಷೆ ಕಲಿಯೋದು ತುಂಬ ಕಷ್ಟ ಆಗಿತ್ತು. ಹಿಂದಿ ಕಲ್ತ್ಕೊಂಡ್ಬಿಟ್ಟೆ. 7 ವರ್ಷ ಸರ್ವಿಸ್ ಆದಮೇಲೆ ಫ್ಯೂಚರು ಹುಡುಕೋದು ಸಹಜ ಅದು. ಹಾಗೆ ನಾನೊಂದು ಟ್ರಾವೆಲ್ಸಲ್ಲಿ ಕೆಲಸಕ್ಕೆ ಸೇರಿದೆ, ಟೂರಿಸ್ಟು. ಆ ಟೂರಿಸ್ಟಲ್ಲಿ ನಮ್ಮ ಮಾಲ್ಗುಡಿ ಡೇಸು ಪ್ರೊಡ್ಯೂಸರು ಅಂತ ಆವಾಗ ಗೊತ್ತಿಲ್ಲ ಅವರು, TS ನರಸಿಂಹನವರು ನಮ್ಮ ಕಸ್ಟಮರು. ಆ ಲೆಕ್ಕದಲ್ಲಿ ಅವರಿಗೆ ಡ್ಯೂಟಿ ಮಾಡ್ತಾಯಿದ್ದೆ. ಅವ್ರಿಗೆ ಅಗತ್ಯ ಇದ್ದರೆ ಹೋಗ್ತಾಯಿದ್ದೆ, ನನ್ನ ಕಳಿಸ್ತಾಯಿದ್ರು. ಮಾಡಿದೆ. ತುಂಬ ಹಿಡಿಸ್ತದೆ ಅವರಿಗೆ. ಅವರು ಒಂಥರ ಡೀಸೆಂಟ್ ವ್ಯಕ್ತಿ, ಎಜುಕೇಟೆಡು ಅಂತ ಹೇಳೋದು. ಸೊ ಫೋನ್ ಮಾಡುವಾಗ ನನ್ನ ಕಳ್ಸೋಕ್ಕೆ ಹೇಳ್ತಾರೆ. ನನ್ನ ಹೆಸರು ಶಿವದಾಸನ್ ಅಂತ. ಅವರು ಅದೇ ಹೆಸರಿನಲ್ಲೇ ಕರೀತಾ ಇದ್ದಿದ್ದು. ಸೊ ಈ ಮಾಲ್ಗುಡಿಯ ಪ್ರೋಗ್ರಾಮ್ಗಳು ನಡೀತಾ ಇತ್ತು ಅವರಿಗೆ. ಅದ್ರ ಬಗ್ಗೆ ಎಲ್ಲ ನಮಗೆ ಸಿನಿಮಾ ಇದೇ ಇರಲಿಲ್ಲ. ನನಗೆ ಶಂಕರ್ನಾಗ್ ಯಾರು ಇಲ್ಲ, ಇದು ಏನು ಅಂಥದ್ರ ಬಗ್ಗೆ ಗೊತ್ತಿಲ್ಲ. ಚೆನ್ನಾಗಿ ಡ್ಯೂಟಿ ಮಾಡಬೇಕು, ಸಂಪಾದನೆ ಮಾಡಬೇಕು, ಇದೊಂದೇ ಗುರಿಯಲ್ಲಿ ಹೋಗ್ತಾಯಿದ್ದೆ. ಎಲ್ಲಿ ಹೋದ್ರೂ ಒಂದು ಕೆಟ್ಟ ಹೆಸರು ಬರಬಾರ್ದು ಅಂತ ಒಂದು ಭಾವನೆ ಇತ್ತು. ಸೊ ನರಸಿಂಹನವರಿಗೆ ನಾನು ಫಿಕ್ಸ್ ಆಯಿತು. ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಇರುವಂಥ ಡ್ರೈವರು. ಈ ಮಾಲ್ಗುಡಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಅವರು ಬಂದು ಅವರ ಬೇಡಿಕೆ ಮೇಲೆ ಶಂಕರ್ನಾಗ್ ಅವ್ರ ಡ್ಯೂಟಿಗೆ ನಾನೇ ಬೇಕು ಅಂತ ಇದು ಮಾಡಿದರು. ಬೇರೆ ಡ್ರೈವರ್ಸ್ ಎಲ್ಲ ಸ್ವಲ್ಪ ಏನೋ ಪ್ರಾಬ್ಲಮ್ಸು, ಟೈಮಿಂಗ್ಸು, ಆಮೇಲೆ ಏನೇನೋ ಸಣ್ಣ ಪಟ್ಟ ಇರ್ತದಲ್ಲ. ಹಾಗಾಗಿ ಅವರಿಗೊಂದು ಒಳ್ಳೆ ಡ್ರೈವರ್ನ ಕೊಡಬೇಕು. ಕೆಲಸ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಟೆನ್ಷನಲ್ಲಿ ಇರ್ತಾರೆ, ಈ ಡ್ರೈವರ್ ಟೆನ್ಷನ್ ಒಂದು ಅವ್ರಿಗೆ ಕೊಡಬಾರ್ದು ಅಂತ ಉದ್ದೇಶದಲ್ಲಿ ನನ್ನ ಚೂಸ್ ಮಾಡಿದರು. ಹಾಗೆ ನಾನು ಒಂದು ದಿನ ಬೆಳಗ್ಗೆ ಒಂದು 6:30 ಹಂಗೆ ಶಂಕರ್ನಾಗ್ ಅವ್ರ ಮನೆ ಹುಡುಕೊಂಡು ಅಲ್ಲಿ ಹೋದೆ. ಅದು ಬೇಗೂರು, ಅವರ ಫಾರ್ಮ್ ಹೌಸು. ಸೊ ಈ ಶಂಕರ್ನಾಗ್ ಅವ್ರು ನನ್ನ ಪಕ್ಕದಲ್ಲಿ ಬಂದು ನಿಂತ್ರೂ ಅವರ ಅಂತ ಗೊತ್ತಾಗಲ್ಲ. ನಾನು ನೋಡಲೇ ಇಲ್ಲ, ಸಿನಿಮಾನೂ ನೋಡಿರಲಿಲ್ಲ ಅವ್ರದ್ದು. ನಾನಿಲ್ಲಿ ಬಂದು ಒಂದೇ ಒಂದು ಸಿನಿಮಾ ನೋಡಿದ್ದು, ಮಯೂರ ಸಿನಿಮಾ, ರಾಜ್ಕುಮಾರ್ ಅವ್ರದ್ದು. ಸೊ ಆ ವ್ಯಕ್ತಿಯೇ ಕಾರು ಬಂತು ಅಂತ ಗೈಟು ಯಾರೋ ತೆಗೆದ್ರು. ನಾನು ಯಾವ ಕಡೆ ಮನೆಗೆ ಎಲ್ಲಿ ನಿಲ್ಲಿಸ್ಬೇಕು ಅಂತ ಗೇಟ್ ಹತ್ರ ಇರೋರನ್ನ ಕೇಳಿದ್ದಕ್ಕೆ
ಈಗ ಸ್ಟ್ರೈಟ್ ಹೋಗಿ ಅಲ್ಲಿ ತಿರುಗಿಸಿ ನಿಲ್ಲಿಸ್ಕೊಳ್ಳಿ, ಅಣ್ಣವ್ರು ಬರ್ತಾರೆ ಅಂತಂದರು. ಆಯ್ತಪ್ಪ, ಈ ಅಣ್ಣವ್ರ ಬದಲು ಬೇರೆ ಯಾರು ಬಂದ್ರೂ ನಾನು ಅದೇ ಮರ್ಯಾದೆ ಅವರಿಗೆ ನಮಸ್ಕಾರಕ್ಕೆ ಮಾಡೋದು ನೋಡೇ ಇಲ್ಲ ನಾನು. ಸೊ ನನ್ನ ಅದೃಷ್ಟಕ್ಕೆ ಅವರೇ ಒಂದು ಟೀ ಹಿಡ್ಕೊಂಡು ಆಚೆ ಬಂದರು. ಬನ್ನಿ ನೀವೆಲ್ಲ ಡ್ರೈವರು ಅಂತಂದರು. ಹೌದು ಸರ್ ನಮಸ್ಕಾರ ಅಂತ ನಮಸ್ಕಾರ ಮಾಡಿದೆ. ಹಾಗೆ ಅರುಂಧತಿಯವರು ಹಂಗೆ ಪಾಸ್ ಆದರು ಅವಾಗ. ಸೊ ಹರೋ ಅಂತ ಕರೆದ್ರು ಅವರು. ನೋಡು ಇವತ್ತಿಂದ ಇವ್ರನ್ನ ಫಿಕ್ಸ್ ಮಾಡಿದ್ದಾರೆ ನಮಗೆ ನರಸಿಂಹನವರು. ಇವರು ನೀವು ಯಾವ ಊರಿನವರು ಅಂತ. ನಾನು ಕೇರಳದವರು ಸರ್ ಅಂತ. ಹಾಂ ಪರವಾಗಿಲ್ಲ, ನಿಮ್ಮ ಕನ್ನಡ ಕೇಳಿದಾಗಲೇ ನನಗೆ ಅನುಮಾನ ಇತ್ತು ಅಂತ ಅವ್ರು ಹೇಳಿದ್ರು. ಸೊ ಆವಾಗ ನನಗೆ ಸರಿಯಾಗಿ ಅಷ್ಟು ಕನ್ನಡ ಬರ್ತಾ ಇರಲಿಲ್ಲ, ಹಿಂದಿ ಬರುತ್ತೆ. ಅದು ನಾನು ಅವರಿಗೆ ಹೇಳಿದೆ, ಹಿಂದಿ ಮಾತಾಡ್ತೀನಿ ಸರ್ ಅಂತೆ. ಹೌದಾ, ಹಂಗಂದರೆ ಅರುಗೆ ತುಂಬ ಈಸಿ, ಅರು ಹಿಂದಿ ಮಾತಾಡ್ತಾರೆ ಅಂದರು. ನನಗೂ ಬರುತ್ತೆ, ಬಟ್ ನಾವು ಕನ್ನಡನೇ ಮಾತಾಡೋಣ ಅಂತ ನನಗೆ ಇದು ಮಾಡಿದರು. ಹಾಗೆ ಅಲ್ಲಿಂದ ಸ್ಟಾರ್ಟು ಸರ್. ನಾವು ಅಲ್ಲಿಂದ ಅವ್ರನ್ನ ಕೂರಿಸಿ, ಅವರು ಅವರ ಮಗು ಅರುಂಧತಿ 3 ಜನನ ಗಾಡಿಯಲ್ಲಿ ಕೂರಿಸಿ ವುಡ್ಲೆನ್ಸ್ ಹೋಟ್ಲಿಗೆ ನಾನು ಫಸ್ಟು ಕರ್ಕೊಂಡು ಬಂದಿದ್ದು. ವುಡ್ಲೆನ್ಸ್ ಹೋಟ್ಲಲ್ಲಿ ಡಿಸ್ಕಷನ್ ನಡೀತಾ ಇತ್ತು. ಯಾರ್ಯಾರೋ ಬಾಂಬೆಯಿಂದೆಲ್ಲ ಬಂದಿದ್ದಾರೆ, ಅವರೆಲ್ಲ ಅಲ್ಲಿದ್ದರು. ಸೊ ಈ ಕೆಲಸ ಹತ್ತತ್ರ 1 ತಿಂಗಳಾದ ಮೇಲೆ ಸಿನಿಮಾ ಅಲ್ಲ, ಮಾಲ್ಗುಡಿ ಡೇ ಶೂಟಿಂಗ್ ಪ್ರಾರಂಭ ಆಗ್ತಾಯಿದೆ. ಸೊ ಎಲ್ಜಿಯನ್ ಫ್ಲವರ್ ಮಿಲ್ಲು, ನಂದಿ ಹಿಲ್ಸು, ಚಾಮರಾಜಪೇಟೆ ವಠಾರಗಳು, ಇದೆಲ್ಲ ಶೂಟಿಂಗ್ ಸ್ಪಾಟ್ಗಳು. ಆ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ತುಂಬ ಟಫ್ ಆಗಿತ್ತು ಕೆಲಸ. ನಾವು ಅಂದ್ಕೊಂಡಂಗೆ ಅಲ್ಲ ಶಂಕರ್ನಾಗು ಅಂತದ್ದು ಆವಾಗ ಗೊತ್ತಾಯಿತು. 2 ಗಂಟೆ ರಾತ್ರಿ ಮನೆ ಹತ್ರ ಇಳಿಯುವಾಗಲೂ ನಮ್ಮನ್ನೇ ಅವರಿಗೆ ಇಷ್ಟಪಟ್ಟರೆ ಹೆಗಲ ಮೇಲೆ ಇಲ್ಲಿ ಒಂದು ಕೈ ಇಟ್ಕೊಂಡು, ನಾಳೆ ಏನೋ ಅರ್ಜೆಂಟ್ ಕೆಲಸ ಇಲ್ಲ, ನೀವು ಆರಾಮಾಗಿ ಒಂದು 5:30 5:45 ಬನ್ನಿ ಅಂತಾರೆ. ಸೊ ಈಗ ಟೈಮೇ 2, ಬೆಳಗ್ಗೆ 5:30 5:45 ಬನ್ನಿ ಅಂತ ನಗುತ್ತಾ ಹೇಳ್ತಾರಲ್ಲ, ಅದು ನಮಗೆ ಫಾಲೋ ಮಾಡೋಕ್ಕೆ ಇಷ್ಟ ಬರುತ್ತೆ. ಆಯಿತು ಸರ್ ಅಂತ ಬಂತು. ಹಾಗೆ ನಾವು ಶೂಟಿಂಗ್ ಮಾಡ್ತಾ ಹೋದೆ. ಸೊ ನಂದಿ ಹಿಲ್ಸಲ್ಲಿ ಹಾರ್ಸ್ ಆ್ಯಂಡ್ 2 ಕೋಟ್ಸ್ ಅಂತ ಒಂದು ಎಪಿಸೋಡ್ ನಡೀತಾ ಇತ್ತು. ಆವತ್ತು ನನಗೆ ಹೆವಿ ಓಡಾಟ. 6:45ಗೆ ನಾನು ನಂದಿ ಹಿಲ್ಸಲ್ಲಿದ್ದೀನಿ. ಮಾರ್ನಿಂಗ್ ಶಂಕರ್ನಾಗು ಗ್ರೂಪಿಂದ ಇಷ್ಟು ದೂರ ಬಂದು ಪಿಕಪ್ ಮಾಡಿ, ಅವರು ಕೆಲಸ ಅಂದವೇ 1-2 ಕೆಲಸಗಳು ಮುಗಿಸಿ ನಾನು ಅಲ್ಲಿ ಹೋಗಿದ್ದೀನಿ. ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಪರಿಸ್ಥಿತಿ ಹೆಂಗೆ ಅಂದರೆ 35mm ಫಿಲಿಮಲ್ಲಿ ಆ ಎಪಿಸೋಡ್ ಶೂಟ್ ಮಾಡ್ತಾ ಇದ್ದಿದ್ದು. ಅದು 400 ಅಡಿ ಕ್ಯಾನ್ಗಳು ನಾವು ಪ್ರಸಾದ್ ಲ್ಯಾಬಿಂದ ಕಲೆಕ್ಟ್ ಮಾಡಬೇಕು. ಇನ್ನೂ 1-1.5 ಕ್ಯಾನು ಫಿಲಿಮೇ ಇರೋದು. ಅದರಿಂದ ಅರ್ಜೆಂಟ್ ಒಂದು 10-10:30 ಒಳಗಡೆ ನಮಗೆ ಫಿಲಿಮ್ ಬೇಕಲ್ಲ ಅಂದರು. ಅವರು ಮಾತಾಡಿದರು. ಅಷ್ಟು ಒಳಗಡೆ ನಾನೊಂದು ಟೀ ಕುಡಿತಾ ಇದ್ದೆ. ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ ಆದ ನಮ್ಮ ಜಗದೀಶ್ ಮಲ್ನಾಡವರು ಕರೆದು, ಹಸನ ಸಾರಿ, ನೀವು ಬಂದು ಟಿಫನ್ ಮಾಡೋದಾದ್ರೂ ಪರವಾಗಿಲ್ಲ, ಇಲ್ಲ ಅಂಡವೆಯಲ್ಲಿ ಆದರೂ ಮಾಡ್ಕೊಳ್ಳೋದಾದ್ರೂ ಪರವಾಗಿಲ್ಲ, ಅರ್ಜೆಂಟ್ ಪ್ರಸಾದ್ ಲ್ಯಾಬ್ಗೆ ಹೋಗಿ ಈ ಫಿಲಿಮ್ ತೊಗೊಂಡು ಬರಬೇಕು ಅಂತ. ಆಯ್ತಣ್ಣ ಅಂತ ನಾನು ಹೊಟ್ಟೆ. ಪ್ರಸಾದ್ ಲ್ಯಾಬ್ ಕಂಡಿರುವ ಸ್ಟುಡಿಯೋ ಹತ್ರ. ಪ್ರಸಾದಕ್ಕೆ ಬಂದರೆ ಅಲ್ಲಿ ಎಲ್ಲರೂ ಬಂದು ಸೆಟ್ ಆಗೋದೇ 9-9:30 ಆಗ್ತದೆ. ಸೊ ಅಲ್ಲಿರೋರು ಬಂದು ನನಗೆಲ್ಲ ಬರೆದು, ನಾನು ಅಲ್ಲಿ ಎಲ್ಲ ಪರಿಚಯ ಆಗಿತ್ತು. ಹೋಗಿ ಬಂದು ಇಮಿಡಿಯೇಟ್ಲಿ ಕೊಟ್ಟರು. ಆ ಫಿಲಿಮ್ ಕ್ಯಾನ್ ತಗೊಂಡು ಎಲ್ಲಾದರೂ ಒಂದು ಟಿಫನ್ ಮಾಡೋಣ ಅಂದು ಒಂದು ಮನಸ್ಸು. ಅಲ್ಲಿ ಫಿಲಿಮ್ ಇಲ್ದಿರೋ ತಾಪತ್ರೆ ಆದರೆ ಅಂತ ಅದು ಒಂದು ಏನು ಬೇಡ ಅಂತ ಹೇಳಿ ನಾನು ಹೊಡ್ಕೊಂಡು ಅಲ್ಲಿ ಹೋಗಿದ್ದೆ. ಹೋಗಿದ ತಕ್ಷಣ ನನಗೆ ಟಿಫನ್ ಬೇಕು ಅಂತೇಳಿ ಇದು ಕೊಟ್ಟು, ಟಿಫನ್ ಮಾಡುವಾಗ ಶಂಕರ್ನಾಗ್ ಅವರು ಏನೋ ಡಿಸ್ಕಷನ್ ಮಾಡಿಕೊಂಡು 4 ಜನ ಕೂತಿದ್ದರು. ಅವರು ನನ್ನ ಅಬ್ಸರ್ವ್ ಮಾಡ್ತಾಯಿದ್ರು. ಟಿಫನಲ್ಲಿ ಆದಮೇಲೆ ಕರೆದ್ರು, ಏಕೆ ಅಲ್ಲೆಲ್ಲಾದರೂ ಟಿಫನ್ ಮಾಡ್ಕೊಂಡು ಬರೋಕ್ಕಾಗಲಿಲ್ವಾ ಅಂತ. ಇಲ್ಲ ಫಿಲಿಮು ಅರ್ಜೆಂಟು ಅಂದಿರಲ್ಲ, ಅದಕ್ಕೋಸ್ಕರ ಬಂದೆ ಹಂಗೆ. ಸರಿ ಇಂದೆ. ಆವತ್ತು ಮಧ್ಯಾಹ್ನ ನರಸಿಂಹನವರು ಲೊಕೇಶನ್ಗೆ ಭೇಟಿ. ಅವರು ಒಂದು ಕಾರಲ್ಲಿ ಬಂದರು. ಊಟ ಮಾಡಿ ಕೂತಿರುವಾಗ ಶಂಕರ್ನಾಗ್ ಅವರು ನನ್ನ ಬಗ್ಗೆ ನರಸಿಂಹನವ್ರ ಹತ್ರ ಹೇಳಿದರು. ಈ ನನ್ನ ಜೀವನದ ಬಗ್ಗೆ ಕೇಳಿದರು ಹಂಗೆ ಡ್ರೈವಿಂಗಲ್ಲಿ. ಇದು ಯಾರ್ದು ಕಾರು, ನಿಮಗೇನು ಬರುತ್ತೆ, ನಿಮ್ಮ ಸಂಪಾದನೆ ಏನು ಅದೆಲ್ಲ ಕೇಳಿದಾಗ ನಾನೆಲ್ಲ ಹೇಳಿದೆ, ನಮಗೆ 300 ರೂಪಾಯಿ ಸಂಬಳ, ಆಮೇಲೆ 30 ರೂಪಾಯಿ ಸಿನಿಮಾ ಕಂಪನಿಯಿಂದ ಬಾಟಾ ಕೊಡ್ತಾರೆ 24 ಅವರ್ಸ್ಗೆ, 24 ಗಂಟೆ ನಾವು ಡ್ಯೂಟಿ ಮಾಡಿದ್ರೇ 30 ರೂಪಾಯಿ, ಮತ್ತು ನೀವು ಕೊಡೋ ಊಟ ತಿಂಡಿ ಅದು ಇದೇ ನನ್ನ ಸಂಪಾದನೆ ಅಂತ. ಹೌದಾ, ಈ ಕಾರ್ಗೆ ಬರೋ ದುಡ್ಡು ಓನರ್ಗೆ ಕೊಡಬೇಕಲ್ಲ ಅಂದಕ್ಕೆಲ್ಲ ಕೇಳಿದ್ದಿದ್ರು. ಸೊ ಅವರು ನರಸಿಂಹನವ್ರಿಗೆ ಹೇಳಿದರು,
ನಾವೇನಾದರೂ ಒಂಚೂರು ಹೆಲ್ಪ್ ಮಾಡಿದರೆ ಅವರೊಂದು ಓನ್ ಕಾರ್ ತಗೊಳ್ತಾರೆ ಅಲ್ವಾ, ಪಾಪ ಕಷ್ಟಪಡ್ತಾರೆ ಮನುಷ್ಯ ಅಂತೇಳಿ ಅಲ್ಲಿ ಮಾತಾಡಿದ್ದಾರೆ. ಆ ಮಾತನ್ನ ನರಸಿಂಹನವರು ಒಂದು ದಿವಸ ಶೂಟಿಂಗ್ ಇಲ್ಲ ಅಂತ ಟೈಮಲ್ಲಿ ಮನೆಗೆ ಕರೆದ್ರು. ಏನಕ್ಕೆ ಈ ವಿಷಯ ನನಗೆ ಹೇಳಿದರು. ಶಂಕರಂಗೆ ಹೇಳ್ತಾ ಇದ್ದಾರೆ, ನಿನಗೆ ನಾನೊಂದು 25,000 ಸಾಲ ರೂಪದಲ್ಲಿ ಕೊಡ್ತೀನಿ, ಉಳಿದಿರೋ ದುಡ್ಡು ನೀನು ಹಾಕಿ ಒಂದು ಗಾಡಿ ನೋಡ್ತೀಯಾ ಅಂತ. ನನಗೆ ಅವಾಗ ಧೈರ್ಯ ಇಲ್ಲ, 25,000 ಸಾಲ ಮತ್ತು ನಾನು ಅದರಲ್ಲಿ ಎಷ್ಟು ಆಗಬೇಕೋ ಗೊತ್ತಿಲ್ಲ, ಇದನ್ನು ದುಡಿಯೋಕ್ಕಾಗುತ್ತಾ ನನ್ನ ಕೈಯಲ್ಲಿ ಅಂತಂದು ಇದನ್ನು ನಾನು ಅವ್ರ ಹತ್ರ ಹೇಳಿದ್ದೆ. ಇಲ್ಲ ನನ್ನ ಕಂಪ್ನಿಯಲ್ಲೇ ನೀನು ಅದು ತೀರಿಸ್ಬೋದು, ನಾನು ನಿನಗೆ ಏನು ಪೇಮೆಂಟ್ ಆಗುತ್ತೋ ಅದರಲ್ಲಿ ಒಂದಷ್ಟು ಇಟ್ಕೊಂಡು ಮಿಕ್ಕಿದ್ದು ನಿನ್ನ ಮನೆ ಖರ್ಚಿಗೆ ಕೊಡ್ತೀನಿ, ಆ ಥರ ನಿನಗೆ ಈಸಿಯಾಗಿ ನೀನು ತೀರಿಸ್ಕೊಳ್ಬೋದು ಅಂತ ಸಜೆಷನ್ ಅವರು ಕೊಟ್ಟರು, ನರಸಿಂಹನ್ ಸರ್ ಅವರು. ಆಯಿತು ಅಂತ ಒಪ್ಕೊಂಡು ನಾನು ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೇದಾಗಿ MIU 2188 ಒಂದು ಕಾರು ತಗೊಂಡೆ 36,000ಕ್ಕೆ. ಸೊ ಅದರಲ್ಲಿ ಉಳಿದಿರೋ ದುಡ್ಡೆಲ್ಲ ಫ್ರೆಂಡ್ಶಿಪ್ಪು ನನ್ನ ಹತ್ರ ಇದ್ದಿದ್ದು ಎಲ್ಲ ಸೇರಿ ತಗೊಂಡು ಆ ಗಾಡಿಯಲ್ಲಿ ಶಂಕರ್ನಾಗ್ ಅವರು ಡ್ಯೂಟಿಯೇ. ಸೊ ಕ್ರಮೇಣ ಏನಾಗೋಯ್ತು, ಈ ಕಾರು ಖಾಲಿ ಕಾರು ಹಿಂಗೆ ಪಾಸಾದ್ರೂ ನಮ್ಮ ಹುಡುಗರು ಸರ್ಕಲ್ಗಳಲ್ಲಿರೋ ಹುಡುಗರು ಶಂಕರ್ನಾಗ್ ಅವರು ಹೋಗ್ತಾರೆ ಅಂತಾರೆ, ಅಷ್ಟು ಮಟ್ಟಿಗೆ ಫೇಮಸ್ ಆಯಿತು. ಶಂಕರ್ನಾಗ್ ಅವ್ರ ಕಾರು ಆ ಥರನೇ ಅದು. ಯಾಕಂದರೆ ಯಾವಾಗಲೂ ಅವ್ರನ್ನ ಬಿಟ್ಟು ಬೇರೆ ಯಾರನ್ನ ಕೂರಿಸ್ಕೊಂಡು ಓಡ್ತಾ ಇಲ್ಲ, ಅದು ಹೋಗ್ತಾ ಇಲ್ಲ, ಅವಾಗ ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗ ಮಾಲ್ಗುಡಿದೆ, ಶೂಟಿಂಗ್ ಮುಗಿದ್ರೇನು ಬೇರೆ ಅವ್ರದ್ದು ಓಡಾಟಗಳಿರ್ತದೆ. ಹಾಗೆ ಹೀಗಾಗಿ ಶಂಕರ್ನಾಗ್ ಅವರೇ ಓಡಾಡೋದ್ರಿಂದ ಕೆಲವ್ರಿಗೆಲ್ಲ ಈಗ ನಮ್ಮ ಯಡಿಯೂರು ಸರ್ಕಲು ಕೆಲ ಕಡೆ ಎಲ್ಲ ಅವ್ರನ್ನ ನೋಡಿದ್ದಾರೆ, ಅಲ್ಲಿ ಶೂಟಿಂಗೆಲ್ಲ ಜಾಗ ನೋಡ್ತಾರೆ. ಜಾನ್ ದೇವರಾಜ್ ಅಂತ ನಮ್ಮ ಆರ್ಟ್ ಡೈರೆಕ್ಟ್ರು, ಅವರ ಅಡ್ಡ ಬಂದು ಯಡಿಯೂರು ಸರ್ಕಲ್ ಲೇಕ್ ಪಕ್ಕ. ಸೊ ಅಲ್ಲಿ ಬಂದು ಶಂಕರ್ ಅವರು ಇಳಿದು ಲೊಕೇಶನ್ ನೋಡೋದು, ಅಭಿಪ್ರಾಯಗಳು ಹೇಳೋದು, ಆವಾಗ ನಾನು ಕಾರ್ ತಿರುಗಿಸ್ಕೊಂಡು ಅಲ್ಲಿ ನಿಲ್ಲಿಸೋದು. ಸೊ ಆರಾಗ ಬಂದಿದ್ದರೆ ಅದು ಅವ್ರದ್ದು ಕಾರ ಅಂದರೆ ನಾನು ಅಂತೀನಿ. ಹೀಗಾಗಿ ಅದು ಶಂಕರ್ನಾಗ್ ಅವ್ರ ಕಾರು, ಶಂಕರ್ನಾಗ್ ಅವರೇ ಹೋಗ್ತಾ ಇರೋದು ಅಂತಲೇ ಎಲ್ಲರೂ ಇದರಲ್ಲೂ ಇರೋದು. ಸೊ ಸರ್ ಹಂಗೆ ನಾನು ಮಾಡ್ತಾ ಈ ಮಾಲ್ಗುಡಿ ಫುಲ್ಲು ನಾವು ಫಿನಿಷ್ ಮಾಡಿದರು. ಆಗುಂಬೆ ನಮಗೊಂದು ತವ್ರ ಮನೆ ಥರ ಆಯಿತು. ಎವ್ರಿ ಎಪಿಸೋಡ್ಗೆ ಫಿನಿಷಿಂಗ್ ಅಲ್ಲೇ ಆಗುಂಬೆಯಲ್ಲೇ. ಸೊ ಒಂದು ಸತಿ ನಾವು ಆಗುಂಬೆಗೆ ಹೋದರೆ ತಿಂಗಳಾರು ಕಂಡ್ಲಲ್ಲಿ ಇರ್ತಾಯಿತ್ತು. ಆ ಊರು, ಆ ಜನ, ಆ ವಾತಾವರಣ ಅದಕ್ಕೆಲ್ಲ ಹೊಂದ್ಕೊಂಡು ಯಪ್ಪ ಭಾರಿ ಚೆನ್ನಾಗಿ ಕಷ್ಟಪಟ್ಟರು. ಆ ಶೂಟಿಂಗ್ ಟೈಮಲ್ಲಿ ಈ ಮಾಲ್ಗುಡಿದು ಮಾತು ಬಿಟ್ಟು ಬೇರೆ ಏನೂ ಇಲ್ಲ ಅವರಿಗೆ. ನಾಳೆದು ಪ್ರೋಗ್ರಾಮು ಇದು ಸರಿಯೇನಾ ನಾವು ಮಾಡಿದ್ದು, ಇದೇ ಇಷ್ಟೊಂದು ಇನ್ವಾಲ್ವ್ ಇದೆಯಾ ಅಂತ ನಮಗೂ ಗೊತ್ತಿಲ್ಲ ಕೆಲಸದಲ್ಲಿ. ಅಷ್ಟು ಇದು ಹೇಳ್ತಾರೆ, ಒಂದು ನಿಮಿಷನೂ ಸುಮ್ಮನೆ ಇರಲ್ಲ. ಆ ಕಾಲದಲ್ಲಿ ಅವ್ರಿಗೊಂಟು ಲ್ಯಾಪ್ಟಾಪ್ ಇತ್ತು, ಆವಾಗಲೂ ಬ್ಯಾಕ್ ಸೀಟಲ್ಲಿ ಕೂರ್ತಾರೆ, ಫ್ರಂಟ್ ಸೀಟಲ್ಲಿ ಶೂಟ್ ಕೇಸ್ ಇರ್ತಾರೆ, ಬ್ರೀಫ್ ಕೇಸ್. ಆ ಲ್ಯಾಪ್ಟಾಪಿನ ತಗೊಂಡು ಹಿಂಗೆ ಕೂತ್ಕೊಂಡ್ರೆ ಅದು ಓಪನ್ ಮಾಡಿ ಹಿಂಗೆ ಇಟ್ಟರೆ ಈಗಲೇ ಮಿರರಲ್ಲಿ ಟಚ್ ಆಗುತ್ತದೆ. ಅದು ಹಿಂಗೆ ಗಾಡಿ ಹೋಗಂಗೆ ಉಜ್ಜಿ ನನ್ನ ಕಾರಲ್ಲಿ ಇಲ್ಲಿ ಒಂದು ಮಾರ್ಕ್ ಇದ್ದೇ ಇರ್ತದೆ. ಸೊ ಅದನ್ನು ನೋಡ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ ನಮಗೂ ಅರ್ಥ ಆಗಲ್ಲ. ಅದು ಬಿಟ್ಟರೆ ಒಂದು 10 ನಿಮಿಷಂಗೆ ತೋರಿಸ್ತಾರೆ. ಇದೇ ಕಲಸ. ನಾವೇನಾದರೂ ಒಂಚೂರು ಸೋಂಬೇರಿ ಆಗೋಕ್ಕೂ ಚಾನ್ಸ್ ಇಲ್ಲ ಅವರ ಆ್ಯಕ್ಟಿವಿಟೀಸ್ ನೋಡಿ. ಈಗ ನಾವೆಲ್ಲರೂ ಸೇರಿ ಒಂದು ಸೆಟ್ಟಲ್ಲೇ ಒಂದು ಕೆಲಸ ಮಾಡ್ತಾರೆ, ಸೆಟ್ ಹುಡುಗರೆಲ್ಲ ಇದನ್ನು ಹಂಗೆ ಅಲ್ಲಿಗೆ ಅದನ್ನ ಇಲ್ಲಿಗೆ ಇಡುವಾಗ ಅವರು ಫ್ರೀ ಆದರೆ ಅವರು ಬಂದು ಹಿಡಿತಾರೆ ಒಂದು ಟೇಬಲ್ನೇನೋ, ಏನಾದರೂ ಒಂದು ಕೆಲಸ ಅವರು ಕೈ ಹಾಕ್ತಾರೆ. ಒಂದು ಏನೇ ಒಂದು ಕೆಲಸ ಆಗಲಿ, ಒಂದು ಪ್ರೊಡಕ್ಷನವರೇ ಊಟ ಅಲ್ಲಿ ಇಡಬೇಡಿ ಅದನ್ನೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡಿ ಅಂದಾಗ ಅವರು ಫ್ರೀ ಇದ್ದರೆ ಒಂದು ಪಾತ್ರ ಅವರು ತಗೊಂಡೋಗಿ ಅಲ್ಲಿಡ್ತಾರೆ, ಅಷ್ಟು ಮಟ್ಟಿಗೆ. ಸೊ ಏನಾಗ್ತದೆ, ನಾನು ಡ್ರೈವರು, ನನಗೆ ಊಟಕ್ಕೆ ಕರೆದಾಗ ಹೋಗಿ ಊಟ ಮಾಡೋಣ ಅಂತ ಅನಿಸಲ್ಲ ನಮಗೆ, ಫ್ರೀ ಇದ್ದರೆ ನಾವು. ಶಂಕರನವರೇ ಅದು ಮಾಡ್ತಾಯಿದ್ದಾರೆ, ನಾವು ಹೋಗಿ ಒಂದು ಪಾತ್ರ ತಗೊಳ್ಳೋಣ ಅಂತ ಇದು ನಮಗೆ ಬರುತ್ತೆ. ಹೀಗೆ ಆ ಇಡೀ ಶೂಟಿಂಗು ಹಾಗೆ ನಾವು ಫಿನಿಷ್ ಮಾಡಿದ್ದು. ಸೊ ಅವರಿಂದ ಈ ಟೈಮು, ನಾಳೆದು ಕೆಲಸ ಫ್ರೀ ಇದ್ದರೆ ಇವತ್ತೇ ಮಾಡೋಣ, ಇವತ್ತೊಂದು ಕೆಲಸ ಮಾಡಬೇಕು ಅಂದರೆ ಅದು ಸಾಯಂಕಾಲ ತನಕ ಟೈಮ್ ಇದೆಯಲ್ಲ ಆಮೇಲೆ ನೋಡೋಣ ಅಂಥದ್ದಿಲ್ಲ. ಈಗ ಫ್ರೀ ಇದ್ದರೆ ಆ ಸಾಯಂಕಾಲದ ಕೆಲಸ ಈಗಲೇ ಮಾಡೋಣ ಅಂದರೆ ಇವತ್ತಿನ ಕೆಲಸ ಈಗಲೇ ಮಾಡೋಣ, ನಾಳೆಯ ಕೆಲಸ ಇವತ್ತೇ ಮಾಡೋಣ ಅಂತ ಗುಣ. ಸ್ವಲ್ಪ ಗ್ಯಾಪ್ ಇತ್ತು. ಅಷ್ಟರೊಳಗಡೆ ಅವರು ತಲೆಯಲ್ಲಿ ಒಂದು ಸಂಕಟ ಏನಂದರೆ, ಗಿರೀಶ್ ಕಾರ್ನಾಡ್ ಅವರು ಸುಮಾರು ವರ್ಷಗಳಿಂದ ಒಂದು ವರ್ಷ ಮೇಲೆ ಆಯ್ತು ಅವರು ಆ್ಯಕ್ಟಿಂಗೂ ಇಲ್ಲ, ಡೈರೆಕ್ಷನೂ ಇಲ್ಲ.
ಗಿರೀಶ್ ಕಾರ್ನಾಡ್ ಅವರಿಗೆ ಆ ಟೈಮಲ್ಲಿ. ಹೌದು, ಇದು ನಿಜ. ಆ್ಯಕ್ಟಿಂಗು ಕಡಿಮೆ ಆಯಿತು, ಡೈರೆಕ್ಷನೂ ಇಲ್ಲ. ಸೊ ಇವರಿಗೆ ಗುರು ಅವರು, ನಮ್ಮ ಶಂಕರ್ನಾಗ್ ಅವರಿಗೆ ಗಾಡ್ ಫಾದರ್, ಗುರುಗಳು ಫ್ರೀ ಇದ್ದಾರೆ ಅಂಥೇಳಿ ಆಗಾಗ ಯಾರ ಹತ್ರ ಮಾತಾಡ್ತಾರೆ. ಅದು ಏನು ವಿಷಯ ಅಂತ ನಮ್ಗೆ ಗೊತ್ತಾಗಿರಲಿಲ್ಲ. ಒಂದು ಸ್ಟೋರಿ ಇದೆ, ಒಂದು ಕತೆ, ಅದು ಮರಾಠಿಯಲ್ಲಿ ತುಂಬ ಫೇಮಸ್ಸು ನಾಟಕ. ಆ್ಯಕ್ಚುಲಿ ಉತ್ತರ ಕರ್ನಾಟಕದ್ದು ಸ್ಟೈಲ್ ಅದು. ಮರಾಠಿಯಲ್ಲಿ ಭಯಂಕರ ಹೆಸರುವಾಸಿ ನಾಟಕ ಅಂತ ಇದು. ಜೋ ಕುಮಾರಸ್ವಾಮಿ ಅಂತ ಕನ್ನಡದಲ್ಲಿ. ಅದನ್ನು ನಾವು ಸಿನಿಮಾ ಮಾಡಿದರೆ ಹೇಗೆ ಅಂತ ಇವ್ರಿಗೊಂದು ಪ್ಲ್ಯಾನ್ ಬಂತು. ಸೊ ಈ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಏನೇ ಮಾಡಬೇಕಾದ್ರೂ ಅದಕ್ಕೆ ಕರೆಕ್ಟಾದ ವ್ಯಕ್ತಿ ಗಿರೀಶ್ ಕಾರ್ನಾಡ್ ಅವರು. ಅದು ಅವರೇ ತೀರ್ಮಾನ ಮಾಡಿದರು. ಏಕೆಂದರೆ ಗಿರೀಶ್ ಅವರು ಧಾರವಾಡ ಕಡೆಯವರು. ಹಾಗಾಗಿ ಅವರಿಗೆ ಡೈರೆಕ್ಷನು, ಶಂಕರ್ನಾಗು ಮತ್ತು ಅರುಂಧತಿ ಅವರು ಹೀರೋಯಿನಿ ಅಂತ ಫಿಕ್ಸ್ ಮಾಡಿ ಅದರದ್ದು ಸ್ಕ್ರಿಪ್ಟು, ಸಾಂಗ್ ರಿಕಾರ್ಡಿಂಗು ಅದಕ್ಕೆಲ್ಲ ನಾನು ಓಡಾಡ್ತಾಯಿದ್ದೆ. ಓಡಾಡಿ ಸಾಂಗ್ ರಿಕಾರ್ಡಿಂಗ್ ಎಲ್ಲ ಆಯಿತು. ಲೊಕೇಶನ್ ನೋಡೋಕ್ಕೆ ಅಂತ ಒಂದು ಸತಿ ಹೋಗಿದ್ದೀವಿ, ಲೋಕಾಪುರ ಆ ಊರ ಹೆಸರು. ಅಲ್ಲಿ ದೇಸಾಯಿ ವಾಡೆ ಅಂತ ಒಂದು ದೊಡ್ಡ ಮನೆ, ಅಲ್ಲೆಲ್ಲ ವಾಡೆ ಅಂತಾರೆ ದೊಡ್ಡ ಮನೆಗಳಿಗೆ. ಅದನ್ನು ಫಿಕ್ಸ್ ಮಾಡಿಬಿಟ್ರು. ಅಲ್ಲಿ ನಮಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆಗಳು ಇದೆ. ಹಾಗಾಗಿ ಅಲ್ಲಿಂದ ಬಂದ ಮೇಲೆ ಸಾಂಗ್ ರಿಕಾರ್ಡಿಂಗು ಆಳು ಮೂಡು ಎಲ್ಲ ಮುಗಿದು, ಇದು ಶೂಟಿಂಗ್ ಮಾಡೋಕ್ಕೆ ಮುಂಚೆ ಒಂದು ವಾರ ಗ್ಯಾಪ್ ಇದ್ರೇನೋ ಬೇರೆ ಏನಾದರೂ ಒಂದು ಪ್ರಾಜೆಕ್ಟ್ ಬಗ್ಗೆ ನೋಡ್ತಾರೆ. ಅಂದರೆ ನಮ್ಮ ಇವತ್ತಿನ ಮೆಟ್ರೋ, ಆ ಮೆಟ್ರೋ ಪ್ಲ್ಯಾನು ಅವ್ರದ್ದೇ. ಈ ಮೊಟ್ಟ ಮೊದಲು ಅದ್ರ ಬಗ್ಗೆ ನಮಗೆ ಮೆಟ್ರೋ ಅಂದ್ರೇ ಏನು ಗೊತ್ತಿಲ್ಲ. ಇವರು ಮಾತಾಡ್ತಾ ಇರ್ತಾರೆ, ಕಾಶಿ, ನಮ್ಮ ರಮೇಶ್ ಭಟ್ಟು ಇವರೆಲ್ಲ ಗ್ರೂಪಾಗಿದ್ದಾಗ ಈ ಮೆಟ್ರೋ ನಾನು ಯಾವುದೋ ಒಂದು ಊರಲ್ಲಿ ನೋಡಿದೆ ಅಂತೇಳಿ. ಯಾಕಂದರೆ ನಮ್ಮನ್ನು ಹೊರಗಡೆ ನಿಲ್ಲಿಸಲ್ಲ. ಮನೆಯಲ್ಲಿ ಡಿಸ್ಕಷನ್ ಇದ್ದರೆ ಏನಾದರೂ ಒಂದು ತುರ್ಕು ತಿಂಡಿಗಳು, ಮಿಕ್ಚರು, ಚಕ್ಲಿ ಇಂಥದ್ದು ತಂದು ಒಂದು ಪೇಪರ್ ಹಾಸಿ ಅದ್ರ ಮಧ್ಯೆ ಸುರಿದು ಬಿಡ್ತಾರೆ. ರೌಂಡು ಕೂರ್ತೀವಿ. ದಾಸೋರು ಏನು ಮಾಡ್ತಾರೆ ಅಂತಾರೆ ಬೆಳಗ್ಗೆದ್ದರೆ, ಏನಿಲ್ಲ ಸರ್ ಗಾಡಿ ಒಂದು ಕ್ಲೀನ್ ಮಾಡ್ತಾಯಿದ್ದೀನಿ. ಮುಗಿಸ್ಬಿಟ್ಟು ಬನ್ನಿ ಅಂತಾರೆ. ಸೊ ಗಾಡಿ ವಾಶ್ ಕ್ಲೀನ್ ಮಾಡಿಬಿಟ್ಟು ನಾನು ಒಳಗಡೆ ಹೋದರೆ ನಾನು ಅಲ್ಲಿ ಕೂರಬೇಕು, ಕೈಯಲ್ಲಿ ತಗೊಳ್ಬೇಕು, ತಿಂತಾ ಇರಬೇಕು. ಆವಾಗ ಇದೆಲ್ಲ ಹೇಳ್ತಾಯಿದ್ರು, ಈ ಮೆಟ್ರೋ ಹಿಂಗಿದೆ, ನಮ್ಮ ಬೆಂಗಳೂರು ಬೆಳೆಯುತ್ತದೆ, ಅದರಲ್ಲಿ ಈ ಥರ ಒಂದು ಪ್ರಾಜೆಕ್ಟ್ ಇದೆ, ಅಲ್ಲಿ ಇಂಜಿನಿಯರ್ಸ್ನ ಕರೆಸ್ತೀನಿ, ಹಂಗೆ ಹಿಂಗೆ ಅಂತ ಅದೊಂದು ಕಡೆ ನಡೀತಾ ಇದೆ. ಅದರ ಮಧ್ಯೆ ಟೈಮ್ ಇದ್ದಾಗಲೆಲ್ಲ ನಂದಿ ಹಿಲ್ಸು, 3 ಮೌಂಟನ್ಸ್, ಅದು ಚಿಕ್ಕದಾಗಿ ನಮ್ಗೆ ನಂದಿ ಹಿಲ್ಸ್ ಇರೋದು. ಸೊ ಅದರಲ್ಲಿ ರೋಪ್ ವೇ ಅಂತ ಒಂದು ಆಕಾಶ್ ಪ್ರಾಡಕ್ಟ್ ಅಂತ ಅದಕ್ಕೆ ಹೆಸರು, ಅದೊಂದು ಕಡೆ ನಡೀತಾ ಇದೆ. ಇವರು ಯಾವುದಾದೊಂದು ಸಿನಿಮಾ ಆ್ಯಕ್ಟ್ ಮಾಡಿ ಒಂದು ಅಮೌಂಟ್ ಸಿಕ್ಕಿದರೆ ಆ ಅಮೌಂಟ್ ಫುಲ್ ಇಂಥ ಕೆಲಸಗಳಿಗೆ ಖರ್ಚು ಮಾಡ್ತಾರೆ. ಯಾರನ್ನಾದರೂ ಕರೆಸೋದು, ಇಂಜಿನಿಯರ್ಸ್ ಆಗಲಿ, ಇಲ್ಲ ಅದು ಆಸ್ಟ್ರೇಲಿಯನಿಂದ ಒಂದು ಇಬ್ಬರನ್ನ ಕರೆಸಿದ್ರು, ಈ ರೋಪ್ ವೇ ಅಲ್ಲಿ ಮಾಡ್ಬೋದಾ ಅಂತ ಕೇಳೋಕ್ಕೆ. ಅದು ನಡೀತದೆ, ಇದು ನಡೀತದೆ. ಆ ಥರ ಅವರು ಒಂದು ನಿಮಿಷನೂ ಫ್ರೀ ಇರುವಂಥ ವ್ಯಕ್ತಿ ಅಲ್ಲ. ಸೊ ಈ ಜೋ ಕುಮಾರಸ್ವಾಮಿಗೆ ಬರ್ತೀನಿ. ಕುಮಾರಸ್ವಾಮಿ ಶೂಟಿಂಗು ಫಿಕ್ಸ್ ಆಯಿತು. ಆಗ ನಮ್ಮ ಮನಸ್ಸಲ್ಲಿ ಏನಂತಾರೆ, ನಮ್ಮ ಯಜಮಾನರ ಸಿನಿಮಾ ಇದು. ಸೊ ನಾವೆಲ್ಲರೂ ಭಾರಿ ನಿಯತ್ತಿಂದ ಕಷ್ಟಪಟ್ಟು ಮಾಡಬೇಕು ಅಂತ ಒಂದು ಭಾವನೆ ನಮ್ಮ ಗ್ರೂಪಲ್ಲಿ ಇತ್ತು. ಅದು ಸಾವಂತು, ರಮೇಶ್ ಭಟ್ಟು, ಕಾಶಿ, ಎಲ್ಲರಿಗೂ ಅವರೆಲ್ಲ ಟೈಮು ಇದು ಏನಿಲ್ಲ, ನನ್ನಿಂದ 10 ಪಟ್ಟು ಜಾಸ್ತಿಯೇ ಅವರು ನಿಯತ್ತಾಗಿ ಅವರುಗಳು ಅಲ್ಲೆಲ್ಲಿ ಮೀಟಿಂಗು, ಅಲ್ಲೆಲ್ಲಿ ಅದರದ್ದು ಕೆಲಸಗಳು ನಡೆದು ನಾವು ಇಂಥ ದಿವಸ ಲೋಕಾಪುರಕ್ಕೆ ಹೊರಡೋಣ ಅಂತ ಫಿಕ್ಸ್ ಆಯಿತು. 35ರಿಂದ 40 ದಿವಸ ಶೂಟಿಂಗ್ ಅದು. ಸೊ ನನ್ನ ಕಂಡೀಷನ್ ಹೇಗಿತ್ತು ಅಂದರೆ, ನನಗೆ ಮ್ಯಾರೇಜ್ ಆಗಿ ಒಂದು ಮಗು ಇತ್ತು, 2ನೇ ಮಗು ಕ್ಯಾರಿಯಿಂಗ್ ನನ್ನ ಹೆಂಡತಿ. ಸೊ 8 ತಿಂಗಳಾಗಿತ್ತು. ಸೊ ನಾನು ಯಾವತ್ತೂ ಏನೂ ಶಂಕರ್ನಾಗ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿರಲಿಲ್ಲ. ಆವತ್ತು ಮನೆಯಲ್ಲಿ ಒಂಚೂರು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು ಸರ್ ಅಂತೇಳಿ ಹೇಳಿದೆ, ಹಿಂಗಿದೆ ನನ್ನ ಪರಿಸ್ಥಿತಿ, ಇಲ್ಲಿ ನನಗೆ ಯಾರೂ ಇಲ್ಲ, ನಾನು ಹೆಂಡತಿ ಒಂದು ಮಗುವಿನೇ ಇರೋದು. ಸೊ ಅವಳಿಗೆ ಏನಾದರೂ ಡೆಲಿವರಿ ಆ ಥರ ಏನಾದರೂ ಬಂದರೆ ಒಬ್ಬಳೇ ಇರ್ತಾಳಲ್ಲ ಸರ್, ಬಾಡಿಗೆ ಮನೆಯಲ್ಲಿದ್ದೀವಿ ಅಂತ. ಹೌದಾ ಅಂತ ಇಮ್ಮಿಡಿಯೇಟ್ಲಿ ಅರುಂಧತಿ ಅವ್ರನ್ನ ಕರೆದ್ರು. ಕಮ್ಮಿಯ ಅಂದ್ಬಿಟ್ರು. ಆಯಮ್ಮ ಬಂದರು, ಏನು ಶಂಕರ್ ಅಂತ ಬಂದರು. ಅಂದಾಗ ನೋಡು ದಾಸ್ ಅವ್ರಿಗೆ ಈ ಥರ ಒಂದು ಇದಿದೆ, ಏನು ಮಾಡೋಣ, ಅವರು ಬರಲಿಲ್ಲ ಅಂದರೆ ನಮಗೆ ಸ್ವಲ್ಪ ತಾಪತ್ರ ಅಲ್ವಾ. ಅವ್ರು ಹೇಳೋದು ತಿಂಗಳಾರ್ಕಂಡ್ಲೆ ನಾನು ಹೇಗೆ ಅಂತ ಕೇಳ್ತಾ ಇದ್ದಾರೆ,
ಹೆಂಗೆ ಅಂದ. ನಿಮ್ಮ ವೈಫು ಹೆಂಗಿದ್ದಾರೆ ದಾಸವರೇ ಅಂತಂದರು. ಚೆನ್ನಾಗಿದ್ದಾರೆ ಮೇಡಮ್ ಅಂತ. ನಾವು ಹೋಗೋದಿನ್ನೂ ಟೈಮ್ ಇದೆಯಲ್ಲ, ಒಂದು ಕೆಲಸ ಮಾಡಿ, ನಾಳೆ ಮಧ್ಯಾಹ್ನ ನಿಮ್ಮ ಮಗು ಮಿಸ್ಸನ್ನು ಕರ್ಕೊಂಡು ಬನ್ನಿ, ನಾನು ಹೇಳ್ತೀನಿ ಅಂತ ಅಮ್ಮ. ಆಯಿತು ಸರ್ ಅಂದೆ. ಹಂಗೆ ನನ್ನ ದೊಡ್ಡ ಮಗನ್ನೇ ಹಿಂದಿನ ಕರ್ಕೊಂಡು ಮಾರನೇ ದಿವಸ ನಾನು ಅವ್ರ ಮನೆಗೆ ಹೋದೆ. ನೋಡಿದ ತಕ್ಷಣ ನಮಗೊಂಚೂರು ಅನುಮಾನ ಆಗಲ್ಲ. ಆ ಥರ ಅವರೇ ಡಾಕ್ಟ್ರು, ಅವರೇ ಧೈರ್ಯ ತುಂಬಿಸ್ತಾರೆ. ಭಾರಿ ಹೆಲ್ತಿಯಾಗಿದ್ದಾರಲ್ಲ ನಿಮ್ಮ ಹೆಂಗಸರು, ಮೇಡಮ್ ಅವರೇ ನಿಮ್ಮ ಹೆಸರು ಇದೆಲ್ಲ ಕೇಳಿ ಮಾತಾಡಿ ಕೂರಿಸಿ ಆ್ಯಕ್ಟಿವಾಗಿ ಕಾಫಿ ಕೊಟ್ಟು ಟೀ ಕೊಟ್ಟು ಇವರಿಗೆ 9 ತಿಂಗಳು ತುಂಬ ತನಕ ಏನೂ ತೊಂದರೆ ಇಲ್ಲ ಹಲವಾರು ಹೇಳೋ ನೀನು ಅಂತೆಲ್ಲ ಹೇಳಿ ಅವರಿಬ್ಬರೇ ಡಿಸ್ಕಷನ್ ಮಾಡಿ ನೀವು ಧೈರ್ಯವಾಗಿ ಹೋಗ್ಬೋದು, ಮೇಡಮ್ಮು ಹೆಲ್ತಿಯಾಗಿದ್ದಾರೆ ಅಂತ ಹೇಳಿ ಅದನ್ನು ಫಿಕ್ಸ್ ಮಾಡಿ ನಾನು ಹೋಗೋ ಥರ ಆಯಿತು. ಸರಿ ಅಂತ ಒಪ್ಕೊಂಡು ಹೊರಡೋ ದಿನ ಬೆಳಗ್ಗೆ ಅವ್ರ ಮನೆಗೆ ಹೋಗಿ ಹೊರಡುವಾಗ ಅವರು ಅವ್ರ ಮಗು ಶ್ರೀಮತಿಯವರು ಲಗೇಜೆಲ್ಲ ಇಟ್ಟರು 1 ತಿಂಗಳಿಗಾಗುವ ಮಟ್ಟಿಗೆ. ಆವಾಗ ನಮ್ಮ ನಾಣಿ ಅಂತ ಒಬ್ಬರಿದ್ದರು, ಶಂಕರನಾಗ್ ಅವರು ಒಟ್ಟಿಗೆ ಇರೋರವರು ಫಾರ್ಮಲ್ಲಿ. ಅವರು ಈ ಶೂಟಿಂಗ್ ಬರಬೇಕು ಅಂತ ಸ್ವಲ್ಪ ಆಸೆ ಇತ್ತು ಅವರಿಗೆ, ಎಲ್ಲ ಕೆಲಸಗಳಿಗೂ ಹೋಗಿ ಮಾಡೋಣ. ಬಟ್ ಸ್ವಲ್ಪ ಹಸುಗಳನ್ನ ಕಟ್ಟಿದ್ದರು ಅವರು. ಸೊ ಅದ್ರದ್ದು ಹಾಲು ಅದು ನೋಡೋಕ್ಕೆ ಯಾರೂ ಇಲ್ಲ ಅಂತ ನಾಣಿಯವ್ರನ್ನ ಅಲ್ಲೇ ನೀವಿಲ್ಲೇ ಇರಿ, ಜಗದೀಶ್ ಮಲ್ನಾಡವರು ಬಂದು ಹೋಗಿ ಇರ್ತಾರೆ ಅಂತೆಲ್ಲ ಹೇಳಿ ಎಲ್ಲರ ಹತ್ರನೂ ಅಲ್ಲಿ ಹೇಳಿ ನಾವು ಹೊರಟು. ಆ ಮನೆಯಲ್ಲಿ ಒಂದು ಡ್ರೈವರ್ ಇದ್ದಾರೆ ಲಿಂಗಣ್ಣ ಅಂತ. ಆ ಲಿಂಗಣ್ಣನ ಸೇರಿಸಿದ್ದು ನಾನೇ. ಅಂದರೆ ಲಿಂಗಣ್ಣ ಆ್ಯಕ್ಚುಲಿ ಶಂಕರನಾಗ್ ಅವರ ಆತ್ಮೀಯ. ಅಂದರೆ ಅವ್ರು ನನಗೆ ಸಿಗಿದ್ರೆ ಶಂಕರನಾಗ್ ಕಾಣ್ತದೆ. ಪದೇ ಪದೇ ಬರ್ತಾರೆ, ಶಂಕರನಾಗ್ ಅವ್ರನ್ನ ನೋಡ್ತಾರೆ. ಇದೇ ಒಂದು ವೀಕ್ನೆಸ್ ಅವ್ರು ನನಗೆ. ಆ ಹುಡುಗನು ಉತ್ತರ ಕರ್ನಾಟಕದವನೇ, ಇವರು ಬಂಗಾಪುರದವನು. ಅವನು ಹಾವೇರಿ ಹತ್ರ ಬಂಗಾಪುರದವನು. ಸೊ ಇವ್ರ ಮನೆಯಲ್ಲಿ ನನಗೊಂದು ಕೆಲಸ ಬೇಕು ಅಂತ ಹೇಳಿ ನನ್ನ ಹತ್ರ ಕೇಳ್ತಾಯಿದ್ರು. ಅದಕ್ಕೂ ಅವಕಾಶ ಇತ್ತು. ನಿಮ್ಮ ಮಗು ಸ್ಕೂಲು ಅದು ಇದು ಎಲ್ಲ ಸ್ಟಾರ್ಟ್ ಆದರೆ ಮನೆ ಕೆಲಸಕ್ಕೆ ಒಬ್ಬ ಡ್ರೈವರ್ ಬೇಕಾಗ್ತದೆ ಅಂಥೇಳಿ ಅವ್ರಿಗೆ ಮಾತಾಡಿದಾಗ ನಾನು ಇವನ್ನ ಪರಿಚಯ ಮಾಡಿಸಿದೆ ಸಂಗೀತ್ ಸ್ಟುಡಿಯೋದ ಹತ್ರ. ಆವಾಗ ಅವನ್ನೇ ಅಲ್ಲಿ ಸೇರಿಸಿ ಅವನು ಇದ್ದಾನೆ ಅಲ್ಲಿ. ಅವನು ಫ್ಯಾಮಿಲಿ 2-3 ಮಕ್ಕಳಿದೆ, ಚಿಕ್ಕ ವಯಸ್ಸಲ್ಲೇ ಮದುವೆಯಾಗಿ ಇದ್ದಾರೆ. ಸೊ ಅವನು ಕರೆದು ಲಿಂಗಣ್ಣ ಹುಷಾರು, ನೀವು ಮನೆಯೆಲ್ಲ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿ ನಾವು ಅಲ್ಲಿಂದ ಹೊರಟು. ಸೊ ಹೋಗುವಾಗ ಈ ಸಂಗೀತ್ ಸ್ಟುಡಿಯೋ ಅಂತ ರೆಕಾರ್ಡಿಂಗ್ ಸ್ಟುಡಿಯೋ ಶಂಕರನಾಗ್ ಅವ್ರಿಗೆ. ಸೊ ಇವ್ರ ಮನೆಯಿಂದ ಹೊರಡುವಾಗ ಒಂದು ಮಾತು ಹೇಳಿದ್ರು, ನಾವು ಒಂದು 1 hour 2 hours ಇದರಲ್ಲಿ ಸ್ಟುಡಿಯೋಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಸಣ್ಣ ಮೀಟಿಂಗ್ ಇದೆ, ಮುಗಿಸ್ಬಿಟ್ಟು ಹೊರಟ್ಬಿಡೋಣ ದಾಸವ್ರೆ ಅಂತ. ಆಯಿತು ಅಂತ ಹೇಳಿ ಅಲ್ಲಿ ಹೋಗಿ ನಿಲ್ಲಿಸಿದ್ದೆ. ಅಲ್ಲಿ ತಿಂಡಿ ಇತ್ತು, ತಿಂಡಿ ತಿಂದೆ. ರೆಕಾರ್ಡಿಂಗ್ ಎಲ್ಲ ನಡೀತಾ ಇದ್ದ ಮೇಲೆ ಇದು ಮಾಡಿದ್ರು. ಇವರು ಕೆಳಗಡೆ ರೂಮಲ್ಲಿ ಸೇರಿದ್ದಾರೆ ಸ್ವಲ್ಪ ಜನ. ಸರ್ 12 ಗಂಟೆ ಆಯಿತು, ಹೊರಡೋ ಇದಿಲ್ಲ. ಮಧ್ಯಾಹ್ನ ನಾನು ಅರುಣದತ್ತಿಯವರು ಹೊರಗಡೆ ಬಂದಾಗ ಹೇಳಿದೆ, ಅಮ್ಮ ನೀವು ಪುಟ್ಟ ಮಗು, ಅಂಬಾಸಿಡರ್ ಕಾರು, ಸಿಂಗಲ್ ರೋಡು, ಆವಾಗ ಹೈವೇ ಇಲ್ಲ, ಲಾರಿ ಬಂದ್ರೂ 4 ವೇ ಇಲ್ಲ. ಒಂದು ಲಾರಿ ಬಂದ್ರೂ ನಾವು ರೋಡ್ ಇಳಿಸಿ ಹತ್ತಿ ಹೋಗಬೇಕು. ನನ್ನ ಸ್ಟೈಲ್ ನಿಮ್ಗೆ ಗೊತ್ತಿದೆ, ನನಗಿಂತ ನಿಮ್ಮನ್ನು ನಾನು ಸೇಫು ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಅದರಿಂದ ಅಣ್ಣವ್ರಿಗೆ ಹೇಳ್ಬಿಟ್ಟು ನಾವು ಆದಷ್ಟು ಬೇಗ ಹೋಗೋಣ, 600 ಚಿಲ್ಲರೆ ಕಿಲೋಮೀಟ್ರು ಅಂಥೇಳಿ ಅವ್ರಿಗೊಂದು 2 ಸತಿ ಹೇಳಿ ಆಯಿತು. ನಾನು ಊಟನೂ ತರಿಸಿ ಮಧ್ಯಾಹ್ನ ಊಟನೂ ಅಲ್ಲಿ ಆಯಿತು. ಹಂಗೂ ಹೊರಡೋಕ್ಕೆ ಮೂಮೆಂಟ್ ಕಾಣ್ತಾ ಇಲ್ಲ. ಸೊ ಒಂದು 2:30-3 ಗಂಟೆ ಹಂಗೆ ನಾನೇ ಧೈರ್ಯ ಮಾಡಿ ಬಾಗಿಲು ತಟ್ಟಿ ಒಳಗೆ ಹೋಗಿ ನೋಡಿದ್ರೆ ಎದುರುಗಡೆನೇ ಆನಂದನಾಗ್ ಅವರು. ಅಣ್ಣನಿಗೆ ನಮಸ್ಕಾರ ಮಾಡಿದ್ದೆ. ಏನು ದಾಸ್ ಯಾಕೆ ಅಂದರು. ಏನಿಲ್ಲಣ್ಣ, ನಾವು ಈ ಥರ ಲೋಕಾಪುರಕ್ಕೆ ಹೊರಟಿದ್ದೀವಿ, ಅದೇ ಶಂಕರಣ್ಣವರ ಶೂಟಿಂಗ್ಗೆ ನಾಳೆ ಮುಹೂರ್ತ, ಅದು ಮಗುವಿನ ಮೇಡಮ್ ಅವರು ಶಂಕರಣ್ಣನೆಲ್ಲ ಕರ್ಕೊಂಡು ನಾನು ಹೋಗಬೇಕಲ್ಲ. ಅವ್ರಿಗೆ ಹೇಳಿದೆ ಆದಷ್ಟು ಬೇಗ ಹೊರಡೋಣ ಅಂತ. ಹೊರಟ್ಬಿಡೋಣ ಒಂದು 1 hour ಅಂತ ಹೇಳಿ ಬೆಳಗ್ಗೆ 8 ಗಂಟೆಗೆ ನಾವು ಇಲ್ಲಿ ಬಂದಿದ್ದು. ಇನ್ನೂ ಹೊರಡಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಡಿಮ್ಯಾಂಡ್ ಮಾಡೋಣ ಅಂತ. ಅವರಿಗೆ ಕೋಪನೇ ಬಂತು ಅನಂತಿಗೆ. ಅವರಿಗಿರೋ ಜ್ಞಾನನೂ ನಿನಗಿಲ್ವಲ್ಲ ಶಂಕರ್, ಏನು ನೀನು ನನಗೆ ಹೇಳಲೇ ಇಲ್ಲ ಈ ಮಾತನ್ನ. ನಾನು ಮೊನ್ನೆ ಮಾತಾಡಿದಾಗ ಏನು ಹೇಳಿದೆ, ನೀನು 28 ತಲೆಯಲ್ಲಿ ಇಟ್ಕೊಂಡು ಅದಕ್ಕೆಲ್ಲ ಹೋಗಬೇಡ ನೀನು, ಅದು ಆಮೇಲೆ ಮಾಡೋಣ
ಅಂತೆಲ್ಲ ಹೇಳಲಿಲ್ವಾ, ಇದೇಕೆ ನೀನು ಸಡನ್ನಾಗಿ ಈ ಥರ ಪ್ರೋಗ್ರಾಮ್ ಮಾಡಿದೆ, ಕ್ಯಾನ್ಸಲ್ ಮಾಡು ಹಂಗೆ ಹಿಂಗೆ ಅಂತ ಅವರೇನೋ ಹೇಳಿದ್ರು. ದಾಸವ್ರ ಕಳಿಸ್ತೀನಿ, ನಾನು ಶಂಕರ್ನ ಕಳಿಸ್ತೀನಿ, ಇರಿ ನೀವು ಅಂತ ಹೇಳಿದರು. ನಾನು ಶಂಕರ್ಗೆ ಬೈತಾರೆ. ಆಗಾಗ ಏನೇದಾದ್ರೂ ಭಾರಿ ಪ್ರೀತಿ ಅವ್ರ ಮೇಲೆ. ಸೊ ದಾಸಕ್ಕಿರುವ ಜವಾಬ್ದಾರಿ ನಿನಗಿಲ್ವಲ್ಲ ಅಂತ ಅವರು ಬೈದಿದ್ದು. ಈ ಮಗುನ ಫ್ಯಾಮಿಲಿನ ಕರ್ಕೊಂಡು ಹೋಗೋ ಒಂದು ಇದು ರಾತ್ರಿ ಎಲ್ಲ ಜರ್ನಿ ಅದೆಲ್ಲ ಒಳ್ಳೇದಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ, ನಿನಗೆ ಅಷ್ಟು ಇಲ್ವಾ ಅಂತೆಲ್ಲ ಹೇಳಿ ಅವ್ರು ಸಮಾಧಾನ ಮಾಡಿ ಆಯ್ತಣ್ಣ ಅಂತ ಇವರು ಸಮಾಧಾನ ಮಾಡ್ತಾರೆ. 2 ನಿಮಿಷಕ್ಕೆ ಅವ್ರನ್ನ ನಾರ್ಮಲ್ ಸ್ಟೇಜ್ಗೆ ತರ್ತಾರೆ. ಅಷ್ಟು ಇದೆ ತುಂಬ. ಸೊ ಏನಾಯಿತು ಸರ್, ಅದು ಒಳಗೊಳಗನೆ ಡಿಸ್ಕಷನ್ ಆಗಿ ಇವರೇ ಅರುಣ್ ದತ್ತಿ ಅವರು ಡಿಸ್ಕಷನ್ ಮಾಡಿದರೆ ಏನೋ ಗೊತ್ತಿಲ್ಲ, ಒಂದು 4 ಗಂಟೆ 3:45 4 ಗಂಟೆಯಲ್ಲಿ ಹೊರಗಡೆ ಬಂದರು, ನನ್ನ ಕರೆದ್ರು. ದಾಸವರೇ ಒಂದು ಸಣ್ಣ ಚೇಂಜಸ್ಸು, ನಮ್ಮ ರಮೇಶ್ ಭಟ್ಟು ಕಾಶಿ ಪಿಂಟಿ ಅವರ ನಾದ್ನಿ ಯಮನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾರೆ. ಒಂದು 4-5 ಜನಕ್ಕೆ ಬಸ್ ಟಿಕೆಟ್ ಬುಕ್ ಮಾಡಿದ್ದೆ ರಾತ್ರಿ 8 ಗಂಟೆಗೆ. ಅದನ್ನು ಕ್ಯಾನ್ಸಲ್ ಮಾಡೋಣ, ಅವರ 5 ಜನನ ನೀವು ಕರ್ಕೊಂಡು ಹೊಟ್ಬಿಡಿ ಈಗಲೇ. ನಾನು ನಮ್ಮ ಹೊಸ ಗಾಡಿ ಇದೆಯಲ್ಲ ಪ್ರೀಮಿಯರ್ 118 ಫಿಯೆಟ್ ಕಂಪನಿದು, ಅದು ಹೊಸ್ದಾಗಿ ಒಂದು 4-5 ಸಾವಿರ ಕಿಲೋಮೀಟ್ರೇ ಓಡಾಡಿರೋದು ಅವರು, ಬ್ರ್ಯಾಂಡ್ ನ್ಯೂ. ಅದು 2 ಗಾಡಿ ಬೆಂಗಳೂರಲ್ಲಿ ಇದ್ದಿದ್ದು. ಫಸ್ಟ್ ಗಾಡಿ ನಮ್ಮ CVL ಶಾಸ್ತ್ರಿಯವರು ತಗೊಂಡ್ರು. ಅದರಲ್ಲಿ ಇವರೆಲ್ಲೋ ಹೋಗಿ ಬಂದ ಆ ಗಾಡಿನ ಇಷ್ಟಪಟ್ಟು ಇವರು ಒಂದು ಬುಕ್ ಮಾಡಿ ತಗೊಂಡ್ರು. ಸೊ ಆ ಗಾಡಿಯಲ್ಲಿ ಆದರೆ ಸ್ವಲ್ಪ ನಾವು ಫಾಸ್ಟಾಗಿ ಬರ್ಬೋದು. ನಾನು ಲಿಂಗಣ್ಣನ ಕರ್ಕೊಂಡು ನಾವು ಬರ್ತೀವಿ, ನನಗಿನ್ನೂ ಒಂದು ಸ್ವಲ್ಪ ಕೆಲಸ ಇದೆ, ಇದೇನು ಯಾರಿಗೂ ಹೇಳಕ್ಕೆ ಹೋಗಬೇಡಿ, ನೀವು ಲಿಂಗಣ್ಣ ಗಾಡಿ ತೊಗೊಂಡು ಬರ್ತಾಯಿದ್ದಾನೆ, ನಾನು ಮನೆಗೆ ಲ್ಯಾಂಡ್ಲೈನಿಗೆ ಫೋನ್ ಮಾಡಿ ಹೇಳಿದ್ದೀನಿ, ಬರ್ತಾರೆ, ಇದರಲ್ಲಿರೋ ಲಗೇಜ್ ಅದಕ್ಕೆ ಹಾಕ್ಬಿಡಿ. ರಮೇಶ್ ಭಟ್ಟು ಅವರೆಲ್ಲ ಇಲ್ಲಿ ಬರ್ತಾರೆ, ಅವರ ಲಗೇಜ್ ಇಟ್ಟು ನೀವು ಹೊಟ್ಬಿಡಿ ಅಂತ ಹೇಳಿ ಒಂದು 20,000 ರೂಪಾಯಿ ನನ್ನ ಹತ್ರ ಕೊಟ್ಟರು. ಇದು ನೀವು ಇಟ್ಕೊಳ್ಳಿ, ಏನಕ್ಕೆ ಅಂತಂದರೆ ನಿಮಗೆ ಪೆಟ್ರೋಲು, ಆವಾಗ ಪೆಟ್ರೋಲ್ ಗಾಡಿ ಡೀಸೆಲ್ ಗಾಡಿಗಳಿಲ್ಲ, ಪೆಟ್ರೋಲು ಖರ್ಚು ದಾರಿಗೆಲ್ಲ ಅದು ಬಳಸ್ಕೊಳ್ಳಿ. ಒಂದು 10,000 ರೂಪಾಯಿನ ಅಲ್ಲಿ ಹೋಗಿದ ತಕ್ಷಣ ಗಿರೀಶ್ ಅವ್ರ ಕೈ ಕೊಡಿ. ಅಲ್ಲಿ ಕರ್ನಾಟಕವರು ಆಲ್ರೆಡಿ ಅಲ್ಲಿದ್ದಾರೆ, ಅವರು ಟ್ರೈನಲ್ಲಿ ಹೋಗಿ ಅಲ್ಲಿ ಒಂದು ಗಾಡಿ ಇಟ್ಕೊಂಡು ಲೊಕೇಶನು ಓಡಾಡ್ತಾ ಇದ್ದಾರೆ, ಅವ್ರ ಕೈಗೆ ಕೊಡಿ. ಉಳಿದಿರೋ ದುಡ್ಡಲ್ಲಿ ನಮ್ಮ ಮೆಸ್ಸು ಅವರಿಗೆ ಸ್ವಲ್ಪ, ಆಮೇಲೆ ಜನ್ರೇಟ್ರು ಅವರಿಗೆ ಡೀಸೆಲು ಏನು ಬೇಕು ಅದೆಲ್ಲ ಒಂದು ಚೂರು ಮಾಡಿ ನಾನು ಬೆಳಗ್ಗೆ ಬರ್ತೀನಿ ನಾಳೆ ಅಂಥೇಳಿ ಇಷ್ಟು ನನಗೆ ಪ್ರೋಗ್ರಾಮ್ ನನ್ನ ಹತ್ರ ಮಾತಾಡಿದ್ದವರು, ಹುಷಾರಾಗಿ ಹೋಗಿ ಅಂತ. ಇದು ನಮ್ಮ ಇಬ್ಬರ ಮಧ್ಯೆ ಕೊನೆ ಮಾತು ಇಷ್ಟೇ. ಆಯಿತಾ ಅಂಥೇಳಿ ಮಾಮೂಲಿ ಅದು ಹೆಂಗಾರು ಮುಟ್ತಾರೆ, ಅವರು ತಟ್ಟಿದ್ರು ಹೊಡಿ ಅಂತ. ರಮೇಶ್ ಭಟ್ಟು ಅವರೆಲ್ಲ ಬಂದರು, ಅವರು ಹೋಗಿ ಶಂಕರ್ನಾಗ್ ಅವ್ರ ಹತ್ರ ಎಲ್ಲ ಹೇಳಿ ವಿವರಣೆ ತಗೊಂಡು ಹೊರಗಡೆ ಬಂದರು. ನಾವು ಹೊರಟು, ನಾನು ಮತ್ತೆ ಅವರಿಗೆ ಹೇಳೋಕ್ಕಲ್ಲ ಹೋಗಲಿಲ್ಲ. ಅಲ್ಲಿಂದ ಸ್ಟಾರ್ಟ್ ಮಾಡಿ ನಾನು ಲೋಕಾಪುರಕ್ಕೆ ಹೊರಟೆ. ಸಂಜೆ ಅದೇ ಈಗ 4 ಅಂದರೆ ಒಂದು 4:45 ಗಂಟೆ ಅಷ್ಟೊತ್ತಿಗೆ ನಾನು ಇಲ್ಲಿ ಬಿಟ್ಟೆ. ಮಾರನೇ ದಿನ ಬೆಳಗ್ಗೆ ಒಂದು 7-7:15ಗೆ ನಾನು ಲೋಕಾಪುರ ತಲುಪಿದೆ ಫುಲ್ ನೈಟು. ಅಲ್ಲಿ ಹೋಗಿ ಒಂದು ಈ ಶುಗರ್ ಫ್ಯಾಕ್ಟ್ರಿ ಗೆಸ್ಟ್ ಹೌಸಲ್ಲಿ ಗಿರೀಶ್ ಕರ್ನಾಡ್ ಅವರು ಇದ್ದಿದ್ದು, ಆ ಅಡ್ರೆಸ್ಗೆ ನಾವು ಹುಡುಕೊಂಡು ಹೋಗಿದ ತಕ್ಷಣ ಅಲ್ಲಿ ಅಯ್ಯೋ ಭಾರಿ ಚೆನ್ನಾಗಿ ಬಂದ್ರಿ, 5 ಗಂಟೆಗೆ ನೀವು ಅಲ್ಲಿ ಇದ್ದಿರಂತೆ. ನಾನು ಟ್ರಂಕಾಲ್ ಮಾಡಿದಾಗ ಶಂಕರ್ ಹೇಳ್ದ, ಇಂಥದ್ದವರೇ ಬಿಟ್ಟಿರೋದು, ನಾನು ದಾಸವ್ರ ಜೊತೆ ಬರ್ತಾಯಿಲ್ಲ, ಸ್ವಂತ ಗಾಡಿಯಲ್ಲಿ ಬರ್ತಾಯಿದ್ದೀನಿ, ಹೆಚ್ಚು ಕಡಿಮೆ ನಾನು ಬಂದುಬಿಡ್ತೀನಿ, ಎಲ್ಲ ವ್ಯವಸ್ಥೆಗಳು ಮಾಡಿ ಅಂತೇಳಿ ಮಾತಾಡಿದರು. ಅಂತೆಲ್ಲ ಅವರು ಟ್ರಂಕಾಳೆ ಯಾವಾಗ ನಮಗೆ STD ಅದಿಲ್ಲ, ಮಾತಾಡಿದ್ದೀನಿ ಅಂತ ಗಿರೀಶ್ ಅವರು ಹೇಳಿದ್ರು. ಕೂತ್ಕೊಳ್ಳಿ ಅಂದರು. ನನಗೆ ಒಂದು ಸಣ್ಣ ಕೆಟ್ಟ ಅಭ್ಯಾಸ ಇತ್ತು, ಆವಾಗ ಒಂದು ಸ್ಮೋಕ್ ಮಾಡೋ ಅಭ್ಯಾಸ ಇತ್ತು. ಸೊ ಅವರು ಟೀ ಕೊಟ್ಟರು ಗೆಸ್ಟ್ ಹೌಸಲ್ಲಿ. ಆ ಟೀ ತಗೊಂಡು ಹೊರಗಡೆ ಬಂದು ಒಂದು ಬೀಡಿ ಸೇರಿಕೊಂಡು ಟೀ ಕುಡಿತಾ ನಿಂತಿದ್ದೆ. ಆವಾಗ ಒಂದು ಸೈಕಲಲ್ಲಿ ಒಂದು ಕಾನ್ಸ್ಟೇಬಲ್ ಬಂದರು, ಭಾರಿ ಗಾಬರಿಯಾಗಿ ಬಂದರು ಅವರು, ಪೊಲೀಸ್ನವರು ಬಂದು ಗಿರೀಶ್ ಕರ್ನಾಡ್ ಅವರು ಇದ್ದಾರೆ ರೀ ಅಂದರು. ಇದ್ದಾರೆ ಸರ್ ಅಂತೆ. ಸ್ವಲ್ಪ ಭೇಟಿ ಆಗಬೇಕು ಅಂದರು. ನಾನು ಈ ಸಿನಿಮಾದವ್ರನ್ನ ನೋಡೋಕ್ಕೆ ಜನ ಮಾಮೂಲಿ ಎಲ್ಲ, ಅದು ದೊಡ್ಡ ಆಫೀಸರ್ಗಳಾದ್ರೂ ಸಾಹೇಬರಾದ್ರೂ ಅದೊಂದು ವೀಕ್ನೆಸ್ ಇದ್ದೇ ಇರ್ತದೆ ಅಂತ. ಸರ್ ನಾನೊಂದು ಕೇಳ್ಕೊಂಡು ಬಂದೆ ಹೇಳ, ಅವರು ಬೆಂಗಳೂರಿಂದ ಸ್ವಲ್ಪ ಜನ ಬಂದಿದ್ದಾರೆ, ಮಾತಾಡ್ತಾ ಇದ್ದಾರೆ, ನಿಮ್ಮನ್ನು ಒಳಗಡೆ ಕಳಿಸ್ಬೋದಾ ಅಂತ ಕೇಳಲ್ಲ ಅಂತಂದಿದ್ದಕ್ಕೆ, ಏನು ಬೇಡ್ರಿ ನಾನು ಹೋಗ್ತೀನಿ ಅಂತ ಹೇಳಿ ಅವರೇ ನುಗ್ಗಿ ಹೋದರು. ಇದೇನಪ್ಪ ಇವ್ರು ಹಿಂಗೆ ಹೋಗ್ತಾರೆ, ಈ ಊರ ವಾತಾವರಣ ಹಿಂಗೆ ಒಂದು ಬಿಹೇವಿಯರ್ ಇಲ್ವಾ? ನಾನು ಹೇಳ್ತಾ ಇದ್ದೀನಿ ರಿಕ್ವೆಸ್ಟಲ್ಲಿ, ನಾನು ಕಳಿಸಲ್ಲ ಅಂತ ಹೇಳಲಿಲ್ವಲ್ಲ ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡು ಅವ್ರ ಹಿಂದೆ ನಾನು ಕಾಫಿ ಕ್ಲಾಸನ್ನು ಟೀ ಕ್ಲಾಸನ್ನು ಹಿಡ್ಕೊಂಡು ಬೀಡಿ ಬೀಸಾಕ್ಬಿಟ್ಟು
ನಾನು ಒಳಗಡೆ ಹೋದೆ. ನಮಸ್ಕಾರ ರೀ ಗಿರೀಶ್ ಕರ್ನಾಡ್ ಅವರೇ, ಒಂದು ಭಾರಿ ಕಟ್ ಸುದ್ದಿ ಅಂತ ಹೇಳಿದರು. ಇದೇನಪ್ಪ ಅಂತಂಗೆ ನಿಂತ ತಕ್ಷಣ ಶಂಕರ್ನಾಗ್ ಅವ್ರ ಗಾಡಿ ಆ್ಯಕ್ಸಿಡೆಂಟ್ ಆಯಿತು ಬರುವಾಗ. ಶಂಕರ್ನಾಗು ಮತ್ತು ಡ್ರೈವರು ಸ್ಪಾಟ್ ಔಟು ದಾವಣಗೆರೆ ಹತ್ರ ಅಂದರು. ಅದು ನಮಗೆ ಸುದ್ದಿ. ಎಲ್ಲರೂ ಒಂಥರ ಹಾರ್ಟ್ ಅಟ್ಯಾಕ್ ಆದಂಗೆ ಆಯಿತು. ಮತ್ತು ಅಲ್ಲಿಂದ ಇನ್ನೇನಿಲ್ಲ, ಈ ಇರೋ ದುಡ್ಡಲ್ಲಿ ಅಲ್ಲಿ ಬಂದು ಸೇರಿರೋರು ನಾವು ಎಲ್ಲ ಬೆಂಗಳೂರಿಗೆ. ನಮ್ಮ ಅಂಬಾಸಡ್ರ್ ಕಾರಲ್ಲಿ ಇಲ್ಲಿಂದ ಹೋಗಿರೋ 5 ಜನ, ಗಿರೀಶ್ ಕರ್ನಾಡ್ ಅವರು, ಇನ್ಯಾರೋ ಒಬ್ಬರು ಗೊತ್ತಿಲ್ಲ, ಎಲ್ಲರೂ ಸೇರಿ ಅಲ್ಲಿಂದ ಹೊರಟುಬಿಟ್ಟು ರಿಟರ್ನ್. ಇವತ್ತು ಫುಲ್ ಡೇ, ಇವತ್ತು ಫುಲ್ ನೈಟು, ನಾಳೆ ಡೇ ನಾನು ಜರ್ನಿ. ಒಂದು ಚೂರು ಕಣ್ಣು ಮುಚ್ಚಿರಲಿಲ್ಲ, ಅಳು ಬಿಟ್ಟರೆ ಏನೂ ಇರಲಿಲ್ಲ. ಆ ಕಾಲದಲ್ಲಿ ಒಂದು ಇಂಡಿಯಾ ಮತ್ತು ಯಾವ ದೇಶ ಅಂತ ಗೊತ್ತಿಲ್ಲ, ಒಂದು ಯುದ್ಧ ಮುಗಿದು 7 ಗಂಟೆ ಮೇಲೆ ಎಲ್ಲೂ ಲೈಟ್ ಹಾಕಂಗಿಲ್ಲ. ಅಂಗಡಿ ಥಿಯೇಟ್ರ್ಗಳು ಸ್ಟ್ರೀಟ್ ಲೈಟು ಏನಿರಲ್ಲ, ಆಗಿತ್ತು ಅದು ಆ ಒಂದು ಟೈಮು. ಕರೆಕ್ಟ್ 7 ಗಂಟೆಗೆ ಕಿಟಕಿ ಬಾಗಿಲೆಲ್ಲ ಮುಚ್ಚಬೇಕು ನಾವು, ಬೆಳಕು ಹೊರಗಡೆ ಹೋಗಬಾರ್ದು ಅಂತ. ಅಂಥ ಟೈಮ್ ಅದು. ನಾನು ಇಲ್ಲಿಂದ ಹೋಗಿ ಅಲ್ಲಿ ಸೇರುವಾಗ ಏನು ಗಾಡಿಯಲ್ಲಿ ಪೆಟ್ರೋಲ್ ಇದೆ, ಆ ಪೆಟ್ರೋಲಲ್ಲಿ ನಾವು ರಿಟರ್ನ್ ಬರೋಕ್ಕಾಗಲ್ಲ. ಈ ದುಡ್ಡನ್ನು ಎಲ್ಲರಿಗೂ ಬಸ್ ಚಾರ್ಜ್ಗಾದ್ರೂ ಕೊಡಬೇಕಲ್ಲ, ಹಂಚಿ ಗಿಂಚಿ ನೀವು ಹೆಂಗಾದರೂ ಬಂದ್ರಪ್ಪ ಅಂತ ಮಾಡಿ ನಾವು ಅಲ್ಲಿಂದ ಹೊರಟು ಧಾರವಾಡ ತನಕ ಯಾರೂ ಮಾತುಗಳೇ ಇಲ್ಲ, ಅಳು ಮಾತ್ರ. ಧಾರವಾಡ ತನಕ ಹೋಗಿ ಅಂತಂದರು ಗಿರೀಶ್ ಅವರು. ಗಿರೀಶ್ ಅವ್ರ ಮನೆಗೆ ಬಂದು ತಲುಪಿದೆ ನಾನು. ಡೌನ್ ಇರೋ ಕಡೆ ಎಲ್ಲ ನ್ಯೂಟ್ರಲ್ ಮಾಡಿ ಆಫ್ ಮಾಡಿ ಕಾಲು ಹಿಂಗೆ ಶೇಕ್ ಆಗ್ತದೆ. ಎಲ್ಲ ಬಂದು ಅಲ್ಲಿ ಒಂದು ಥಿಯೇಟ್ರ್ ಓನರು ಬಂದಿದ್ದರು. ಅವರ ಗಾಡಿಯಿಂದ ಅವ್ರು ಕರ್ಕೊಂಡೋಗಿ ಈ ಗಾಡಿಗೆ ಹೆಂಗಾದರೂ ಒಂದು ಸ್ವಲ್ಪ ಪೆಟ್ರೋಲ್ ವ್ಯವಸ್ಥೆ ಮಾಡಿ ಅಂಥೇಳಿ ನನ್ನ ಅವ್ರ ಜೊತೆ ಕಳಿಸಿದ್ರು. ನಾನು ಅವ್ರ ಮನೆಗೆ ಹೋಗಿ ಅವ್ರ ಗಾಡಿಯಿಂದ ಪೆಟ್ರೋಲ್ ಎಳೆದು ನನ್ನ ಗಾಡಿಗೆ ಹಾಕಿ ರಿಟರ್ನ್ ಬಂದಿರುವಾಗ ಗಿರೀಶ್ ಅವರು ಇರಲಿಲ್ಲ ಅಲ್ಲಿ. ಅವರು ಬೇರೆ ಯಾವುದೋ ಒಂದು ಗಾಡಿಯಲ್ಲಿ 1-2-3 ಜನ ಹೊರಟರು. ನಾನು ಮತ್ತು ನಾವು ಹೋಗಿರೋ 5 ಜನ ಟೋಟ್ಲಿ, ನಾವು ಪಿಂಟಿಯವರು ನಾವು ಎಲ್ಲ ನನ್ನ ಗಾಡಿಯಲ್ಲೇ ಬಂತು. ಬೆಂಗಳೂರಿಂದ ದಾವಣಗೆರೆ ಹೋಗುವಾಗ ಒಂದು 10-12 ಕಿಲೋಮೀಟ್ರು ಬಿಫೋರ್ ಸ್ಪಾಟು ಅಲ್ಲಿ ಕಾರಿತ್ತು. ಅಲ್ಲಿ ಕಾರು ಒಂದು 5-6 ಜನ ಪೊಲೀಸು ಕೂತಿದ್ದರು. ನಾವಲ್ಲಿ ಗಾಡಿ ನಿಲ್ಲಿಸಿ ಸೈಡಿಗೆ ನಿಲ್ಲಿಸಿ ಹೋಗಿದ್ದೆ. ಎಲ್ಲರೂ ಇಳಿದು ಅಲ್ಲಿ ಹೋಗಿ ನೋಡಿದ್ದೆ. ಆ ಗಾಡಿನ ಒಂಚೂರು ಸೈಡಿಗೆ ಹಾಕಿದ್ರು. ಟಾಪು ಕಟ್ ಮಾಡಿ ಓಪನ್ ಮಾಡಿ ಹಿಂಗೆ ಓಪನ್ ಆಗಿತ್ತು. ಅದು ಅಲ್ಲ, ಹೊಡೆದಿದ್ದು ಹೆಡ್ಲೈಟ್ ಹತ್ರ, ಮುಖಾಮುಖಿ ಲಾರಿಗೆ. ಲಾರಿ ಹೆಡ್ಲೈಟು ಕೆಳಗಡೆ ಬಂಬರ್ ಇರ್ತದೆ, ಆ ಬಂಬರ್ಗೂ ನಮ್ಮ ಕಾರಿನ ಹೆಡ್ಲೈಟ್ಗೂ ಕರೆಕ್ಟಾಗಿ ಎಡ್ಜ್ ಹೊಡೆದಿರೋದು. ಬಟ್ ಸ್ಪೀಡ್ ಇತ್ತು. ಆ ಸ್ಪೀಡಿಂದ ಹಾಗೆ ಬಂದು ಈ ಗ್ಲಾಸ್ ಫ್ರೇಮು ಹಾಗೆ ಡ್ರೈವರ್ಗೆ ಜಜ್ಜೋಯ್ತು. ಇಲ್ಲಿ ಮುತಿ ಇಲ್ಲಿ ಒಂದು ಪೋಲ್ ಇರ್ತದೆ ಎಲ್ಲ ಕಾರುಗಳಿಗೂ, ಇಲ್ಲಿ ಒಂದು ಪೋಲ್ ಇರ್ತೀಯಲ್ಲ ಈ ಡೋರ್ ಹಾಕುವಾಗ, ಇಲ್ಲಿ ಒಂದು ಅಸೆಂಬ್ಲಿ, ಆ ಪೋಲ್ ಕಂಪ್ಲೀಟ್ ಹೋಗಿ ಶಂಕರ್ನಾಗ್ ಅವ್ರಿಗೆ ಮೂತಿ, ಬೇರೆ ಎಲ್ಲೂ ಡ್ಯಾಮೇಜ್ ಇಲ್ಲ, ಮೂತಿ ಜಜ್ಜೋಯ್ತು. ಅವರು ಯಾವಾಗಲೂ ಲಾಂಗ್ ಜರ್ನಿಯಲ್ಲಿ ಎಚ್ಚರಿಕೆ ಆದರೆ ಹೀಗೆ ಕೂರ್ತಾರೆ, ಸ್ವಲ್ಪ ರಿಲ್ಯಾಕ್ಸ್ ಬೇಕು ಅಂದರೆ ಹಿಂಗೆ ಹೊರ್ಕೊಂಡು ಹಿಂಗೆ ಕೂರೋದು. ಅವರು ಹೀಗೆ ತೋರಿಸ್ಕೊಂಡು ಹಿಂಗೆ ಹೋಗ್ತಾರೆ. ಸೊ ಆ ಪೊಸಿಷನಲ್ಲಿ ಅವರು ಹೋಗಿದ್ದು. ಆವಾಗ ಒಂದು ಪೊಲೀಸ್ನವನ ಹತ್ರ ನಾನು ಹತ್ಕೊಂಡೆ ಕೇಳಿದೆ, ಈ ಆಕ್ಸಿಡೆಂಟಿಗೆ ಈ ಕಾರ್ ಹಿಂಗೆ ಆಯ್ತಾ ಹೆಂಗೆ ಸರ್ ಅಂತ. ಇಲ್ಲ ಪಬ್ಲಿಕ್ಕೆಲ್ಲ ಓಡಿ ಬಂತು ಈ ಸೌಂಡು. ಬೆಳಗಿನ ಜಾವ 5-5:30 ಆಗಿದ್ದಿದ್ದು. ಆವಾಗ ಈ 2 ಬಾಡಿನೂ ಈಚೆ ತೆಗಿಯೋಕ್ಕಾಗ್ತಾ ಇರಲಿಲ್ಲ, ಜಾಮ್ ಆಗಿಬಿಡ್ತು. ಇದು ಫುಲ್ಲು ಕಟ್ಟಾಗಿಯೂ ಇಲ್ಲ. ಅದಕ್ಕೆ ಅವರೆಲ್ಲ ಸೇರಿ ಕೊಡಲಿ ಏನೋ ತಂದು ಕಡಿದು ಓಪನ್ ಮಾಡಿ ಬಾಡಿಗಳು ಈಚೆ ತೆಗೆದಿದ್ದು. ಮೇಡಮ್ ಅವರು ದಾವಣಗೆರೆ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅವರಿಗೆ ಕಾಲು ಎರಡೂ ಡ್ಯಾಮೇಜು. ಮಗು ಕೆಳಗಡೆ ಬಿದ್ದಿದೆ ಕಾರು ಒಳಗಡೆನೆ. ಇಬ್ಬರ ಮಧ್ಯೆ ಮಗು ಮಲಗಿತ್ತು. ಅವಳಿಗೆ 2-3 ವಯಸ್ಸು ಏನೋ, ನನಗೆ ಕರೆಕ್ಟ್ ಕಾವ್ಯನಿಗೆ ಚಿಕ್ಕ ಹುಡುಗಿ ಅದು. ಈಗಲೂ ಅವಳಿಗೆ ಇಲ್ಲಿ ಒಂದು ಸಣ್ಣ ಮಾರ್ಕ್ ಇರ್ತದೆ. ಆ ಬಿದ್ದಾಗ ಯಾವುದೋ ಒಂದು ತಗಲಿದ್ದು ಅದು ಪೀಸ ಏನೋ ಒಂದು ಇದು.
ಸೊ ಆ ಮಗು ಈಗ ಅದು ಏನೂ ಅವ್ರಿಗೂ ಗೊತ್ತಿಲ್ಲ. ಹಾಗೆ ಅಲ್ಲಿಂದ ನಾವು ಬಂತು ಸರ್. ದಾವಣಗೆರೆ ಬಿಟ್ಟ ಮೇಲೆ ಬೆಂಗಳೂರು ತನಕನೂ ಫುಲ್ ರೋಡು ಹೂವು, ಎಲ್ಲಿ ನೋಡಿದ್ರೂ ಹೂವು ಹೂವು ಹೂವು. ಶಂಕರ್ನಾಗು ಇಷ್ಟು ದೊಡ್ಡ ವ್ಯಕ್ತಿ ಅಂತ ಆಗಲೇ ಗೊತ್ತು. ನಾವು ಬಂದು ಬೆಳಗಿನ ಜಾವ ಫಿಲಿಮ್ ಚಾಂಬರ್ ಹತ್ರ ಫಸ್ಟ್ ಬಂದಾಗ ಅಲ್ಲಿಯೇ ಅವ್ರನ್ನ ಕರ್ಕೊಂಡು ಬಂದು ಒಂದು ಸ್ವಲ್ಪ ತಿರುಗ್ತಿದ್ದು. ಅಲ್ಲಿ ಸಿಗ್ಬೋದು ಅಂತ ಅಲ್ಲಿಗೆ ಬಂದೆ, ಅಲ್ಲಿಲ್ಲ. ಅವ್ರನ್ನ ಕ್ರಿಮಿಟೋರಿಯಮ್ಗೆ ತಗೊಂಡು ಹೋದರು ಅಂತ ಅಲ್ಲಿ ಮೆಸೇಜು. ಅಲ್ಲಿಂದ ನಾವು ಡಬಲ್ ರೋಡು ಸ್ಮಶಾನದ ಹತ್ರ ಬಂದು, ಆಗ ಹೊಸ್ದಾಗಿ ಈ ಕರೆಂಟಲ್ಲಿ ಬರ್ನ್ ಮಾಡುವಂಥ ಸಿಸ್ಟಮ್ ಬಂದಿದ್ದು. ಮುಗೀತು, ನಮಗೆ ಯಾರಿಗೂ ಸಿಕ್ಕಲಿಲ್ಲ. ಬೇಬಿ ನಿಮ್ಮ ಜೊತೆ ಬಂದಿದ್ರೆ ಬದುಕ್ಬಿಟ್ರು ಸರ್. ಅದು ಅನಂತನಾಗವರು ಹೇಳಿ ಹೇಳಿ ಹತ್ತರು. ಏಕೆಂದರೆ ಆವತ್ತು ಇವ್ರನ್ನೆಲ್ಲ ಡ್ರಾಪ್ ಮಾಡಿ ನನ್ನ ಮನೆಗೆ ಹೋದವು. ನಾನು ಈಚೆನೇ ಬರಲಿಲ್ಲ. 3ನೇ ದಿನ ಹಾಲು ತುಪ್ಪ ಬಿಡೋದು, 7ನೇ ದಿನ ಏನೇನೋ ಪೂಜೆಗಳು ಏನೇನೋ ಇತ್ತು, ನಾನು ಬಂದಿಲ್ಲ. ಅದರ ಮಧ್ಯ ನಮ್ಮ ಇವ್ರ ಹತ್ರ ರಮೇಶ್ ಭಟ್ ಅವ್ರ ಹತ್ರ ಅನಂತನಾಗವ್ರು ಕೇಳಿದ್ರಂತೆ, ಎಲ್ಲರೂ ಬಂದಿದ್ದಾರೆ, ಯಾರು ದಾಸನ್ನ ಅವತ್ತಿಂದ ಕಂಡೇ ಇಲ್ಲ ಅಂತ ಅಲ್ಲಿ ಮನೆಯಲ್ಲಿ ಕೇಳಿದ್ರಂತೆ. ಅದಕ್ಕೆ ರಮೇಶ್ ಭಟ್ ಅವರು ನನ್ನ ಬಂದು ಅವ್ರ ಮನೆ ನಮ್ಮ ಮನೆ ಸ್ವಲ್ಪ ಹತ್ರನೇ ಅವಾಗ ಅಂತ ಹೇಳಿದ್ರು. ಏನೊಂದಾಗ ನಾನು ಹೇಳಿದೆ, ಸಾಕು ಸರ್, ಇನ್ನೇನಕ್ಕೆ ಬರಬೇಕು, ಸಾಕು, ನನ್ನ ಜೀವನ ಸಾರ್ಥ ಅಂತ ಹೇಳಿದಕ್ಕೆ ಅವರು ಹೇಳಿದರು, ನೀವು ಮಧ್ಯೆ ಬಂದು ಸೇರಿದವರು, ನಾವುಗಳು ಎಷ್ಟೋ ವರ್ಷದಿಂದ ಆತ್ಮೀಯರಾಗಿದ್ದವರು. ಶಂಕರ್ನಾಗವ್ರ ಮೇಲೆ ಪ್ರೀತಿ ಇದ್ದರೆ ದುಡಿಬೇಕು, ಸಾಧನೆ ಮಾಡಬೇಕು, ಅದೇ ಅವ್ರಿಗಿಷ್ಟ. ಅದರಿಂದ ನಾಳೆ ಅವರ ಕಾರ್ಯ, ನೀವು ಮನೆಗೆ ಬರಬೇಕು ಅಣ್ಣ ಹೇಳಿದರು ಅಂತ ಕರೆಸಿದ್ರು. ನಾನು ಹೋದೆ, ಅಲ್ಲಿ ತಪ್ಪಿಕೊಂಡು ಅವ್ರು ಹತ್ತಿದ್ದು. ಹಾಗೆ ನನ್ನ ತಮ್ಮನೇ ಯಾಕೆ ಬಿಟ್ಟು ಹೋಗಿದ್ದೆ, ನೀವು ಇದನ್ನು ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಅವರು ಹೊತ್ತರು, ನಾನು ಹೊತ್ತು. ನಾನಿವತ್ತು ಈ ಸ್ಟೇಜಲ್ಲಿ ಇರೋಕ್ಕೆ ಅವರೇ ಕಾರಣ. ಇಷ್ಟೆಲ್ಲ ಇದ್ರ ಮಧ್ಯೆ ಇಷ್ಟು ಟೆನ್ಷನ್ಗಳಿದ್ರೂ ಸಿನಿಮಾದಲ್ಲಿ ಮುಂದುವರಿಬೇಕು ಅಂದರೆ ಅದು ಕೆಲಸಕ್ಕೆ ಯೂನಿಯನ್ಗಳಿದೆ, ಅದರಲ್ಲಿ ಮೆಂಬರ್ ಆಗಬೇಕು. ಅದಕ್ಕೆ ನನಗೆ ಅಣ್ಣನ ಹತ್ರ ಹೇಳಿ ಒಂದು ಲೆಟ್ರ್ ಇಸ್ಕೊಟ್ಟು ಸಿನಿ ಡ್ರೈವರ್ಸ್ ಅಸೋಸಿಯೇಷನಲ್ಲಿ ಮೆಂಬರ್ ಹಾಕಿಸಿದ್ರು. ಅದರಿಂದ ಇವತ್ತಂಗನೂ ನಾನು ಅಲ್ಲೇ ದುಡ್ದು ಜೀವನ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಹಾಗೆ ಸರ್. ಲಿಂಗಣ್ಣ ಒಳ್ಳೆ ಡ್ರೈವರ್ ಅಲ್ವಾ? ಲಿಂಗಣ್ಣ ಭಾರಿ ಒಳ್ಳೆಯವರು. ಅಂದರೆ ನಾನು ಎಷ್ಟು ಮಟ್ಟಿಗೆ ಶಂಕರ್ನಾಗವ್ರ ಮೇಲೆ ಪ್ರೀತಿ, ಅದಕ್ಕಿಂತ ಹೆಚ್ಚು ಅಯ್ಯಪ್ಪ. ಶೂಟಿಂಗಲ್ಲಿ ಯಾವತ್ತಾದ ಅಪ್ಪಿತಪ್ಪಿಸಿ ಲಿಂಗಣ್ಣನ ಕರ್ಕೊಂಡು ಅವರು ಶೂಟಿಂಗ್ ಹೋಗಿದ್ದಿದ್ರೆ ಶಂಕರ್ನಾಗವ್ರು ತಿಂಡಿ ತಿಂದಿರ ಅಂತ ನೋಡಿಕೊಂಡು ಆಮೇಲೆ ಇವ್ರು ತಿನ್ನೋದು. ಲಿಂಗಣ್ಣ ಊಟನೂ ಹಂಗೆ, ಅಣ್ಣವ್ರದ್ದಾಗಲಿ ಅಂತಾನೆ. ಅಲ್ಲ, ಅಣ್ಣವ್ರಿಗೆ ಅಲ್ಲಿ ಸಪ್ರೇಟಾಗಿ ಕೊಡ್ತಾರಪ್ಪ, ನಮಗೆ ಇಲ್ಲಿ ಜನರಲ್ಲಾಗಿದೆ, ನೀನು ತಿನ್ನು ಅಂದರೆ ಇಲ್ಲ, ಅವರು ಹೊಟ್ಟೆಸು ಅಂತ ಆ ಲೆಕ್ಕ ಅವರು. ಅಷ್ಟು ಪ್ರೀತಿ ಮನುಷ್ಯನೇ ಸರ್. ಅದು ಟೈಮು ಭಗವಂತನ ಡಿಸೈಡು ಅಂತ ಹೇಳ್ಬೋದು. ಅವನೇನು ಕಮ್ಮಿ ಇಲ್ಲ, ಎಲ್ಲ ಊರು ಸುತ್ತಿ ಎಲ್ಲ ಥರ ಗಾಡಿಗಳು ಓಡಿಸಿ ಆಗಿದ್ದೆ. ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ. ಏನು ಸಮಸ್ಯೆ ಅಂದರೆ ಏನು? ನಿದ್ರೆ ಫೀಲಿಂಗು ಅಂತ ತೋರಿಸ್ಬಿಟ್ಟಿರಬೇಕು. ಆಮೇಲೆ ಸ್ವಲ್ಪ ರೂಮರ್ಗಳಿತ್ತು, ಶಂಕರ್ನಾಗವರೇ ಓಡಿಸ್ತಾ ಇದ್ದಿದ್ದು, ಡ್ರಿಂಕ್ ಮಾಡಿ ಓಡಿಸಿರ್ಬೋದು, ಹಾಗೆ ಹೀಗೆ ಅಂತೆಲ್ಲ ಇತ್ತು. ಅದು ನಾನು ಕಂಡ ಮಟ್ಟಿಗೆ ನಾನು ನಂಬೋಕ್ಕಾಗಲಿಲ್ಲ. ಅರುಂಧತಿಯವ್ರನ್ನ ಅಲ್ಲಿಂದ ಸದ್ಯದ ಟ್ರೀಟ್ಮೆಂಟ್ ಮುಗಿಸಿ ನಮ್ಮ ಸೆಂಟ್ ಜಾನ್ಸ್ ಮೆಡಿಕಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದು. ಅಲ್ಲಿಯೇ ಅವರಿಗೆ ಫುಲ್ ಟ್ರೀಟ್ಮೆಂಟ್ ಆಗಿದ್ದು. ಅಲ್ಲಿ ಸ್ವಲ್ಪ ದಿನ ಆದಮೇಲೆ ನಾನು ಅವ್ರನ್ನ ಹೋಗಿ ಮೀಟ್ ಮಾಡಿದ್ದೆ. ಅಲ್ಲಿನೂ ಅವರು
ತುಂಬಿದ ಕಣ್ಣಲ್ಲಿ ಹತ್ಕೊಂಡು ಹಿಂಗೆ ಹೇಳಿದ್ದು, ಲಿಂಗಣ್ಣ ನನ್ನ ತಾಲಿನೂ ತಗೊಂಡು ಹೋದ ಅಂತ ಅಷ್ಟೇ ಅಮ್ಮ ಹೇಳಿದ್ರು, ಬೇರೆ ಏನೂ ಹೇಳಲಿಲ್ಲ. ಆದರೆ ನಾನು ಆ ಜಾಗದಲ್ಲಿ ನೋಡುವಾಗ ಈ ಫ್ರಂಟ್ ಸೀಟಲ್ಲಿ ಒಂದು ಶೂ ಇತ್ತು, ಡ್ರೈವರ್ ಸೀಟಲ್ಲಿ ಒಂದು ಶೂ. ಆ ಶೂ ಶಂಕರ್ನಾಗ್ ಅವರು ನನಗೆ ಕೊಟ್ಟಿದ್ದು. ಅದು ಬಾಂಬೆಯಲ್ಲಿ ಅವ್ರಿಗೆ ಯಾರೋ ಗಿಫ್ಟ್ ಕೊಟ್ಟರು. ಆ ಕಾಲದಲ್ಲಿ ರಾಜೇಶ್ ಖನ್ನಾ ಅವ್ರದ್ದು ಒಂದು ಸ್ಟೈಲ್ ಇತ್ತು, ರೆಡ್ಡು ಬ್ಲ್ಯಾಕು ಚೆಕ್ಸು ಕೋಟು, ಆ ಚೆಕ್ಸ್ ಥರನೇ ಶೂ ಎಲ್ಲ ಇರುವಂಥ ಒಂದು ಫ್ಯಾಷನ್ ಟೈಮ್ ಅದು. ಇದು ಇವರಿಗೆ ಯಾರೋ ಗಿಫ್ಟ್ ಕೊಟ್ಟಿದ್ದೋ ಏನೋ ಗೊತ್ತಿಲ್ಲ, ಅವರು ಬಾಂಬೆಯಿಂದ ಬರುವಾಗ ತಂದಿದ್ದದು. ಅದನ್ನು ಅವರಿಗೆ ಟೈಟು ಅಂತೇಳಿ ನನಗೆ ಕೊಟ್ಟರು. ನನಗೆ ಆವಾಗ ಶೂ ಹಾಕಿ ಅಭ್ಯಾಸ ಇಲ್ಲ, ಶೂ ಹಾಕಿದರೆ ಕಾಲಲ್ಲಿ ಏನೋ ಬ್ಯಾಂಡೇಜ್ ಹಾಕಿದಂಗೆ ಆಗ್ತದೆ ಅಂತೇಳಿ ಅವ್ರನ್ನೇ ಚಪ್ಪಿಲೇನೆ ನಾನು ಯಾವಾಗಲೂ ಇತ್ತು. ಅದನ್ನು ಅವ್ರನ್ನ ಕೇಳಿ ನಾನಿದು ಲಿಂಗಣ್ಣನ ಕೊಡಲಣ್ಣ, ನನಗಿದು ಹಾಕಿದರೆ ಗಾಡಿ ಓಡಿಸೋದು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಅಂತ. ನಿಮ್ಮ ಇಷ್ಟ, ನಾನು ನಿಮಗೆ ಕೊಟ್ಟೆ, ನಿಮಗೆ ಸರಿ ಇದೆಯಾ ನೋಡಿ ಅಂತ ಕೊಟ್ಟೆ, ನೋಡಿ ನಿಮ್ಮ ಇಷ್ಟ ಅಂತ ಹೇಳಿದರು. ಆ ಶೂ ನಾನು ಅವನಿಗೆ ಕೊಟ್ಟಿದ್ದೆ, ಅದು ಚೆನ್ನಾಗಿ ನೆನಪಿದೆ ನನಗೆ. ಸೊ ಬಾಡಿಗಳು ಎಳೆದು ತೆಗೆಯುವಾಗ ಒಂದು ಶೂ ಅಲ್ಲಿ ಬಿದ್ದಿದೆ. ಸೊ ಲಿಂಗಣ್ಣ ಹಿಂದೆ ಕೂರಿಸಿ ಶಂಕರ್ನಾಗ್ ಅವ್ರ ಗಾಡಿ ಓಡಿಸ್ತಾ ಇದ್ದರೆ ಆ ಶೂ ಫ್ರಂಟ್ ಸೀಟಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಒಂದು. ಎರಡನೇದು, ಮಗು ಇಬ್ಬರು ಮಧ್ಯೆ ಮಲಗಿಸಿದ್ದು, ಆ ಮಗು ಕೆಳಗಡೆ ಬಿದ್ದು ಲೇಟಾಗಿದೆ ಅಂತಾರೆ. ಸೊ ಲಿಂಗಣ್ಣನೇ ಹಿಂದೆ ಕಳಿಸಿ ಮೇಡಮ್ ಅವ್ರನ್ನೂ ಹಿಂದೆ ಕೂರಿಸಲ್ಲ, ಅವರು ಮುಂದೆ ಕೂತಿರ್ತಾರೆ. ಸೊ ಈ ಮಗು ಅಲ್ಲಿ ಬೀಳೋಕ್ಕೆ ಆಗಲ್ಲ, ಹೆಂಗೆಂದರೆ ಅದು ಫ್ಲೋರ್ ಗೀರು ಗಾಡಿ ಮಧ್ಯೆ ಅಡ್ಡ ಇದೆ. ಅದನ್ನೂ ಕಷ್ಟ ಆಗ್ತಾಯಿತ್ತು. ಸೊ ಯಾವ ರೀತಿಯಲ್ಲೂ ಶಂಕರ್ನಾಗ್ ಅವರು ಗಾಡಿ ಓಡಿಸಿಲ್ಲ ಅಂಥದ್ದು ನನ್ನ ಮನಸ್ಸಿಗೆ ನನ್ನ ಲೆಕ್ಕಾಚಾರ ಅದಿತ್ತು. ಬೇರೆಯವರೆಲ್ಲ ಹೇಳೋದು ಎಲ್ಲ ನಮಗೇನು ನಂಬಕ್ಕಾಗಲಿಲ್ಲ. ಓಡಿಸಿರೋದು ಅವನೇ, ಲಿಂಗಣ್ಣನೇ. ಆಗಿರೋದು ಒಂದು ನಿದ್ರೆ ಫೀಲಿಂಗಲ್ಲಿ ಆಗಿರಬೇಕು. ಒಂದು ನೂಲು ಅಷ್ಟೇ ಆ ಹೆಜ್ಜೆ ಹೊಡೆದಿರೋದು, ಇನ್ನೇನು ಡೈರೆಕ್ಟ್ ಹೊಡೆದಿಲ್ಲ. ಹೆಜ್ಜೆ ಹೊಡೆದು ಆ ಸ್ಪೀಡ್ ಇರ್ತದಲ್ಲ, ಆ ಸ್ಪೀಡ್ಗೆ ಟೋಟಲ್ ಗಾಡಿ ಒಂಥರ ಟ್ವಿಸ್ಟಾಗಿ ಮುದ್ದೆ ಆಯಿತು ಅಷ್ಟು. ಹಾಗೆ ಅಲ್ಲ, ರನ್ನಿಂಗಲ್ಲೇ ಇರ್ತದೆ. ಲಾರಿನೂ ಮಧ್ಯಾಹ್ನ ಇದೆಯಲ್ಲ ಸರ್. ಹಾಂ, ಆ ಲಾರಿ ನಾನು ನೋಡುವಾಗ ಅಲ್ಲಿಲ್ಲ. ಪೊಲೀಸ್ನವ್ರು ಹೇಳಿದ್ರೆ ಇದೇ ಸ್ಪಾಟ್ ರೀ ನೋಡಿ ಅಂದರೆ, ಅಲ್ಲಿ ಒಂದು ಬ್ರೇಕ್ ಹೊಡೆದಿರೋ ಮಾರ್ಕ್ ಇಲ್ಲ. ಈ ಘಟನೆ ನಡೆದು ಸುಮಾರೊಂದು ಅದು 10 ಅವರ್ ಗ್ಯಾಪಲ್ಲಿ ನಾವು ಅಲ್ಲಿ ಬಂದಿರೋದು. ಬೆಳಗಿನ ಜಾವ ಆಗಿದೆ, ನಾವು ಸಂಜೆ ಬಂದಿರೋದಲ್ಲ. ಅಲ್ಲಿ ಒಂದು ಜೋರಾಗಿ ಬ್ರೇಕ್ ಹೊಡೆದಿದ್ರೂ ಆ ಮಾರ್ಕ್ ಇರ್ತದೆ, ಟೈರ್ ಮಾರ್ಕ್ ಇರಬೇಕು, ಅದೆಲ್ಲ ಏನಿಲ್ಲ. ಸೊ ಟೋಟ್ಲಿ ನಿದ್ರೆ ಫೀಲ್ ಆಗಿದೆ ಅಂತ. ಆಮೇಲೆ ಶಂಕರ್ನಾಗ್ ಹೋದ್ಮೇಲೆ ನಿಮ್ಮ ಬದುಕು? ಸರ್ ಬದುಕು ಅದೇ ಹಂಗೆ ಜನರಲ್ಲಾಗಿ ಶೂಟಿಂಗ್ ಕೆಲಸಗಳಿಗೆ ಹೋಗ್ತಾ ಇದ್ದೆ. ಸೊ ಎಲ್ಲರಿಗೂ ಒಂದು ಅಪ್ಪು ಡೌನು ಇರ್ತದಲ್ಲ. ನಮ್ಮ ವಿಷ್ಣುವರ್ಧನ್ ಅವರಿಗೆ 3ನೇ ಟರ್ಮು ಸ್ಟಾರ್ ಹೋಗೋದು ಬರೋದು. ಸೊ ಅವರ 165 ನನಗೆ ಅದಕ್ಕೆ ಕರೆಕ್ಟ್ ನೆನಪಿಲ್ಲ, 160 ಮೇಲೆ ಆಗಿತ್ತು ಸಿನಿಮಾಗಳು. ಒಳ್ಳೊಳ್ಳೆ ಹಿಟ್ಟು, ಸಾಹಸ ಸಿಂಹ ಹೆಸರು ಬಂದಿದ್ದು, ಆಮೇಲೆ ಎಲ್ಲ ಸಿನಿಮಾಗಳು ದೊಡ್ಡ ಸ್ಟಾರ್ ಆಯಿತು ಅವರು. ಆ ಟೈಮಲ್ಲೂ ಅವ್ರಿಗೂ ಸ್ವಲ್ಪ ಗ್ಯಾಪ್ ಬಂತು. ಆಮೇಲೆ ಬುಕ್ ಆಗಿರೋದು ಸಿನಿಮಾಕ್ಕೆ ನಾನು ಹೋಗಿದ್ದೆ ಅಲ್ಲಿ, ವಿಷ್ಣುವರ್ಧನ್ ಅಂತ. ಅದು ಒಂದು ಮ್ಯಾನೇಜರಿಂದ, ನಾಗರಾಜ್ ಅಂತ ಮ್ಯಾನೇಜರು, ನೀವು ವಿಷ್ಣು ಸರ್ಗೆ ಡ್ಯೂಟಿಗೆ ಹೋಗಿರಿ ಅಂತ. ಸೊ ರಾಜ್ಕುಮಾರ್ ಅವರು ಆಮೇಲೆ ವಿಷ್ಣುವರ್ಧನ್ ಅವರು ಅಂತ 2 ಹೆಸರೇ ನಮಗೆ ಸಿನಿಮಾ ರಂಗದಲ್ಲಿ ದೊಡ್ಡದಾಗಿದ್ದಿದ್ದವರು, ಅಮರೇಶ್ ಅವರು ಇವರು ಅಂತ. ಅಂಥ ಒಂದು ಹೀರೋಕ್ಕೆ ನಾನು ಹೋಗೋದ ಅಂತ ಆವಾಗಲೂ ನನಗೊಂದು ಭಯ. ಇಲ್ಲೆಲ್ಲ ಹೋಗಿ ಏನು ತೊಂದರೆ ಇಲ್ಲ, ಅವ್ರು ಅಂಬಾಸಿಡ್ರಲ್ಲಿ ಬರೋರೆ ಅಂತೆಲ್ಲ ಹೇಳಿ ನನ್ನ ಕಳಿಸಿದ್ರು. ಸೊ ಆ ಸಿನಿಮಾಕ್ಕೆ ನಾನು ಅವರಿಗೆ ಎಂಟ್ರಿ ಆಗಿದೆ. ನನ್ನ ಕಾರ್ ಅದೇ ಗಾಡಿನ ಅವರು ನೋಡಿದ ತಕ್ಷಣವೇ ಬನ್ನಿ ಶಂಕರಣ್ಣವ್ರ ಡ್ರೈವರು, ಶಂಕರ್ನಾಗ್ ಅವರು ಡ್ರೈವರು, ಬನ್ನಿ ಅಂತೇಳಿ ಕರೆದು ತುಂಬ ಇದಾಗಿ ಒಂದು 7-8 ಪಿಕ್ಚರ್ಗೆ ಅವರಿಗೆ ಪರ್ಸನಲಾಗಿ ನನ್ನ ಗಾಡಿಯಲ್ಲೇ ಅವ್ರು ಬರೋ ಥರ ಡ್ಯೂಟಿ ಮಾಡಿದೆ. ಟೈಮ್ ಬಾಂಬು, ಕುಂದಿಪುತ್ರ, ಮಹಾಸತ್ರಿಯ. ನಾನು ಎಂಟ್ರಿ ಆಗಿದ್ದು ಸಾಮ್ರಾಟ್ ಪಿಕ್ಚರು, ಸಾಮ್ರಾಟ್ ಅಂತ ಸಿನಿಮಾ. ಅದರಲ್ಲಿ ಅವರಿಗೆ ಡ್ಯೂಟಿ ಮಾಡಿದೆ ಸ್ವಲ್ಪ ದಿವಸ. ಅದಾದಮೇಲೆ ಅವರಿಗೆ ಸ್ವಲ್ಪ AC ರಿಕ್ವೈರ್ಮೆಂಟು ಇದೆಲ್ಲ ಬಂತು. ಆಮೇಲೆ ನನಗೂ ಅನ್ನಿಸ್ತು ಏನು ನಾನಿನ್ನೂ ಸಾಲ ಅದು ಬೇಡ ಅಂತ. ನಾನೇ ಹೇಳಿದೆ AC ಗೀಸಿ ಆಗಲ್ಲ ಸರ್. ಸೊ ಅಂಥೇಳಿ
ನನ್ನ ಅವರ ಅಸಿಸ್ಟೆಂಟ್ಗಳಿಗೆ ಡ್ಯೂಟಿ ಮಾಡೋಕ್ಕೆ ಹೇಳಿದರು. ಅದು ಸ್ವಲ್ಪ ದಿವಸ ಎಲ್ಲ ಮಾಡಿ ಮತ್ತು ಹಂಗೆ ಜನರಲಾಗಿ. ಸೊ ನಮ್ಮ ಕನ್ನಡದಲ್ಲಿ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗಳಿಗೂ ಡ್ಯೂಟಿ ಮಾಡಿದ್ದೀನಿ. ಹಿರಿಯರಿಗೆಲ್ಲ ತುಂಬ ಗೊತ್ತು. ಈಗಿನ ಜನ್ರೇಷನವರಿಗೆ ಸ್ವಲ್ಪ ನನ್ನ ಐಡೆಂಟಿ ಮಾಡೋದು ಕಷ್ಟ. ಹೆಸರು ಹೇಳಿದರೆ ಇಂದವರು ಅಂತ ಹೇಳ್ತಾರೆ ಹಾಗೆ. ಆಮೇಲೆ ನನ್ನ ಈ ಶಿವದಾಸನಂದನ ಹೆಸರನ್ನ ದಾಸ ಮಾಡಿದ್ದು ಶಂಕರ್ನಾಗ್ ಅವರೇ. ಇದು ಯಾವುದರ ಇಷ್ಟು ಉದ್ದ ನಿಮ್ಮೂರ ಹೆಸರು ಅಂಥೇಳಿ. ಆಮೇಲೆ ಇಷ್ಟು ಬೇಗ ನಾನು ಕನ್ನಡ ಸ್ವಲ್ಪ ಮಾತಾಡೋಕ್ಕೆ ಕಾರಣನೂ ಅವರೇ. ಅವರು ನಾನು ಎಷ್ಟು ಕಷ್ಟಪಟ್ಟು ಹಿಂದಿಯಲ್ಲಿ ಹೇಳಿದ್ರೂ ಅರುಂಧತಿ ಅವರು ನನ್ನ ಹತ್ರ ಹಿಂದಿಯಲ್ಲಿ ಮಾತಾಡ್ತಾರೆ, ಇವರು ಇಲ್ಲ, ಬೇಗ ಕಳಿಬೇಕು ಅಂತಾರೆ ಅಷ್ಟೇ. ಸೊ ಹಂಗೆ ಎಲ್ಲದಕ್ಕೂ ಅವ್ರ ಹೆಸರು. ಮರೆಯಲಾರದ ಘಟನೆಗಳು ಶಂಕರ್ನಾಗ್ ಜೊತೆಗಿನ ಸಂಬಂಧ ಒಡನಾಟದಲ್ಲಿ ಸರ್ ಒಂದೊಂದು ಪ್ರತಿಯೊಂದು. ಏಕೆಂದರೆ ನಾನು ಇವತ್ತಿನ ದಿವಸ ನಾನು ನಿಮ್ಮ ಕ್ಯಾಮ್ರಾ ಮುಂದೆ ಹೇಳೋದಲ್ಲ, ಇಲ್ಲ ಒಂದು ನನಗಿನ್ನೇನೂ ಬೇಡ, ಪ್ರಶಸ್ತಿ ಏನೂ ಬೇಡ. ನನ್ನ ರಿಟೈರ್ಡ್ ಲೈಫು ಟೈಮ್ ಇದು. ಪ್ರತಿದಿನವೂ ನಾನು 3 ಗಂಟೆ ಡ್ಯೂಟಿ ಇದ್ದರೆ 2 ಗಂಟೆಗೆ ಎದ್ದು ಸ್ನಾನ ಮಾಡಿ ಒಂದು ದೀಪ ನಮ್ಮ ಮನೆಯಲ್ಲಿ ಒಂದು ದೀಪ ಹಚ್ಚಿಬಿಟ್ಟೆ ನಾನು ಹೋಗೋದು. ಆ ಟೈಮಲ್ಲಿ ಆ ದೇವ್ರನ್ನ ಬೇಡ್ಕೊಳ್ಳೋದು ಜೊತೆಗೆ ಶಂಕರ್ನಾಗ್ ಅವ್ರನ್ನೂ ನೆನೆಸ್ಕೊಳ್ತೀನಿ ಅಷ್ಟೇ. ಎಲ್ಲೂ ಇಲ್ದಿರೋ ಥರ ಒಂದು ವಿಚಿತ್ರ ಏನಂದರೆ, ಅವರಲ್ಲಿ ಒಂದು ನಾನು ಗಂಡ, ನೀವು ಅಂದರೆ ನೀನು ನನ್ನ ಹೆಂಡತಿ ಅಂತ ಒಂದು ಇರ್ತದೆ ನಮ್ಮಂಥವ್ರಿಗೆಲ್ಲ. ನಾವು ಹೋಗಿದ ತಕ್ಷಣ ಒಂದು ಆರ್ಡ್ರ್ ಮಾಡೋದು, ಒಂದು ಟೀ ಮಾಡೆ, ಇಲ್ಲಾಂದರೆ ಏನಿದೆ ತಿಂಡಿ, ಇದ್ದು ಅಲ್ಲಿ ನಾನು ಕೇಳಲೇ ಇಲ್ಲ. ಹೋಗಿದ ತಕ್ಷಣ ಟೀ ಕುಡಿಬೇಕು ಅಂತ ಅನಿಸಿದರೆ ನಮಗೆ ಇಳಿವಾಗಲೇ ಹೇಳ್ತಾರೆ, ದಾಸವರೇ ಒಂದು ಅರ್ಧ ಚಹಾ ಕುಡ್ಕೊಂಡು ಹೋಗೋಣ ಅಲ್ವಾ ಅಂತ ಹೇಳಿ ಅವ್ರ ಮನೆ ಒಳಗಡೆ ಹೋಗ್ತಾರೆ. ಮೇಡಮ್ ಅವರು ಏನು ಬ್ಯಾಗ್ ಇದೆ ಏನಿದೆ ಅದು ತಗೊಂಡು ಅವರು ಹಿಂದೆ ಹೋಗ್ತಾರೆ. ಸೊ ಇವರು ಹಾಲು ತಗೊಳ್ಳೋದ್ರ ಒಳಗಡೆ ಅಲ್ಲಿ ಮೇಡಮ್ ಅವರು ಸ್ಟವ್ ಹಚ್ತಾ ಇರ್ತಾರೆ, ನಾವು ಹೋಗ್ತೀವಿ ಒಳಗಡೆ. ಅದೆಲ್ಲ ಅಲ್ಲಿ ನೀನು ಹೊರಗಡೆ ಇರೋದು ಅದೆಲ್ಲ ಇಲ್ಲ, ಎಲ್ಲಿ ಬೇಕಾದ್ರೆ ಓಡಾಡ್ಬೋದು. ಹಾಂ, ಅದು ನಮ್ಮಲ್ಲಿ ಅದು ಕಂಡೇ ಇಲ್ಲ. ನಾನು ಎಷ್ಟು ಸರ್ವಿಸ್ ಮಾಡಿದ್ದೀನಿ ಅಷ್ಟೂ ಹಂಗೆ. ನಾವು ಹೋಗ್ಬೋದು, ನಾವು ಅಲ್ಲಿ ಪಕ್ಕದಲ್ಲಿ ಇರ್ಬೋದು, ನಮ್ಮ ಕೈಯಲ್ಲಿ ಸಾಧ್ಯ ಆದದ್ದು ನಾವು ಮಾಡ್ಬೋದು. ಅಲ್ಲಿ ಅದರಲ್ಲಿ ಏನು ನಮ್ಗೆ ಅರ್ಥ ಆಗ್ತಾ ಇದೆ ಅಂದರೆ ಏನು ವ್ಯತ್ಯಾಸ ಇಲ್ಲ, ಈಕ್ವಲು. ಅವರ ಪ್ರೀತಿ ಹೇಗೆಂದು ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅವರ ಕೋಪ ಏನು ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹಾಗೇ ಪ್ರೀತಿಸ್ತಾ ಇರೋರು ಅಂತಲ್ಲ, ಕೋಪನೂ ಬರುತ್ತೆ, ಮಾತು ಆಗ್ತದೆ, ಸೌಂಡು ಚೇಂಜ್ ಆಗ್ತದೆ. ಹಾಂ, ಅವರು ತುಂಬ ಖುಷಿಯಾಗಿ ಪ್ರೀತಿಯಾಗಿ ಅವರು ರೆಡಿಯಾಗಿ ಹೊರಗಡೆ ಬಂದರೆ ಮೇಡಮ್ ಅವ್ರನ್ನ ಕರೆಯೋದು, ನಾನು ಅರ್ಥ ಮಾಡ್ಕೊಳ್ಳೋದು ಆ ಸ್ಟೈಲಲ್ಲಿ. ಮೋಯ್ ಅಂತಾರೆ, ಅಂದರೆ ರೆಡಿ ಆಯಿತು ಬೇಗ ಬಾ ಅಂತ. ಆ ಪ್ರೀತಿ ಗುಣ ಅದು. ಮೋಯ್ ಕಮ್ 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 ಅಂತ ಆ ಥರ. ಅದೇ ಥರ ಈ ಮೇಡಮ್ ಅವರು ಅವ್ರನ್ನ ನಾನು ಹೆಂಗೆ ಹೇಳ್ಬೋದಾ ಹೇಳ್ಬಾರ್ದ ಅಂತಲೂ ಗೊತ್ತಿಲ್ಲ ನನಗೆ. ಅಯ್ಯಮ್ಮ ಅವರಿಗೆ ಒಂದು ಹೆಂದಿಯನ ವೈಫೇನ ಕೆಲವು ಟೈಮಲ್ಲಿ ಒಳ್ಳೆ ಹೆಂದಿ ಥರ ಕಾಣುತ್ತದೆ, ಕೆಲವು ಟೈಮಲ್ಲಿ ಒಂದು ಎತ್ತು ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸೋದ ತಾಯಿಯಾಗಿರ್ತಾರೆ. ಅದು ಇದೆ. ಶಂಕರ್ ಅಂದರೆ ಒಂಥರ ಅವ್ರ ಪಾಲಿಗೆ ಅದು ಏನೋ ಒಂದು ನಿಧಿ ಸಿಕ್ಕಿದಾಗೆ ಅವರಿಗೆ, ಅರುಂಧತಿ ಅವರಿಗೆ ಅಷ್ಟೇ. ಏನೇ ಒಂದಿದ್ರೇನು ಅಮ್ಮ ಅವ್ರ ಹತ್ರ ಮಾತಾಡಿದರೆ ಇವರು ಏನು ಮಾಡಲ್ಲ. ಪ್ರತಿಯೊಂದು A to Z ಕೆಲಸದಲ್ಲಿ ಆಗಲಿ, ಮಾತುಕತೆ ಆಗಲಿ, ಡಿಸ್ಕಷನ್ ಆಗಲಿ, ಈವನ್ ಹೇಳ್ಬೋದೇನೋ ಒಂದು ಸಿಗರೆಟನ್ನೇ ಇಬ್ಬರು ಹಂಚ್ಕೊಂಡು ಸೇರ್ತಾರೆ. ಶಂಕರ್ನಾಗ್ ಅವರು ಸಿಗರೆಟ್ ಸೇತಾ ಅವರು ಅಂತ ಕೊಟ್ಬಿಡ್ತಾರೆ. ಅದನ್ನು ತಗೊಂಡು ಅವರು ಎರಡದು ಮಾಡಿದ್ದು ಅವ್ರಿಗೆ ವಾಪಸ್ ಕೊಟ್ಬಿಡ್ತಾರೆ. ಹೇಯ್ ನಾನು ಸೇದದ ಅದೆಲ್ಲ ಇಲ್ಲ, ಮುಕ್ತರು ಫ್ರೀ. ಸೊ ಲೈಫು ಅದು ಚೆನ್ನಾಗಿರ್ತದೆ ಅಂತ ಅನ್ನಿಸ್ತದೆ, ಬಟ್ ಅದು ದೇವರು ಕಿಡಿಸಲ್ಲ ಅಂತ ಕಾಣುತ್ತೆ. ಈ ಅನುಭವ ಇಷ್ಟು ನೀವು ಚೆನ್ನಾಗಿ ಇರಬೇಡಿ ಅಂತ ಅವರು ಬರೆದರು ಭಗವಂತ. ಶಂಕರ್ನಾಗ್ ತುಂಬ ವರ್ಕ್ ಮಾಡ್ತಿದ್ರಲ್ಲ, ತುಂಬ ಇರ್ತದೆ ಸರ್, ಪ್ರತಿಯೊಂದರಲ್ಲಿ ಇರ್ತದೆ. ಕಾಸ್ಟ್ಯೂಮ್ ಆಗಲಿ, ಅವರ ಡಿಸ್ಕಷನಲ್ಲಿ ಆಗಲಿ, ಅವರ ಇದರಲ್ಲಿ ಆಗಲಿ, ವರ್ಕ್ ಮಾಡುವಾಗ ಮಧ್ಯೆ ಬಂದು ಮಾತಾಡಲ್ಲ. ಡಿಸ್ಕಷನ್ ಏನೇ ಇದ್ರೇನೋ ಅವರಿಬ್ಬರಲ್ಲಿ ಮುಗಿಸ್ತಾರೆ ಅವರು. ಅದು ಸರಿಯಲ್ಲ ಅಂತ ಅಮ್ಮನೂ ವಾದ ಮಾಡ್ತಾರೆ, ಇಲ್ಲ ಹೀಗೆ ಬರಬೇಕು ಅಂತ ಅವರು ಹಠ ಮಾಡ್ತಾರೆ. ಸೊ ಅದು ಒಳಗೊಳಗನೆ ಆಗ್ತದೆ. ಬಟ್ ವರ್ಕ್ ಮಾಡ್ತಾ ನಾನು ಅಂತ ಈಗ ಎಲ್ಲೂ ತೋರಿಸಲ್ಲ ಇಬ್ಬರೂ. ಅವರು ಅಮ್ಮವ್ರು ಏನಾದ್ರು ಮಾಡಿದ್ರೇನು ಅದನ್ನು ಭಾರಿ ಸ್ಮೂತಾಗಿ ಅವರು ಹಂಗಲ್ಲ, ಹಂಗಿದ್ರೆ ಚೆನ್ನಾಗಿರಲ್ವಾ, ಹಂಗಾಗಲ್ವಾ ಅಂತ
ಆ ಒಂದು ಮಗುವಿನ ಕಾವ್ಯನ ನಿಜ ಹೇಳಿದ್ರೆ ಯಾರು ತಾಯಿ ಯಾರು ತಂದೆ ಎಂದು ಗೊತ್ತಾಗಲ್ಲ ಆ ಥರ. ಇವರು ಸ್ನಾನ ಮಾಡಿಸ್ತಾ ಇರ್ತಾರೆ ಒಂದು ದಿವಸ, ಅವರು ಸ್ನಾನ ಮಾಡಿಸ್ತಾ ಇರ್ತಾರೆ ಒಂದು ದಿವಸ. ನಾನಿಷ್ಟು ದೊಡ್ಡ ವ್ಯಕ್ತಿ, ಅವ್ರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಮಂಥವ್ರ ಪಾಲಿಕೆ ಶಂಕರ್ನಾಗ್ ಅವರು ಒಂದು ದೊಡ್ಡ ವ್ಯಕ್ತಿ. ಅವ್ರ ಮಗು ಯಾವ ಲೆವೆಲಲ್ಲಿ ಸರ್, ಅವಳಿಗೆ ನಮ್ಮಲ್ಲಿ ಅಕ್ಷರಮಾಲೆ ಅಂತೀವಲ್ಲ, 2 ವಯಸ್ಸಿಗೋ 3 ವಯಸ್ಸಿಗೋ ಅಕ್ಕಿಯಲ್ಲಿ ಮಾಡ್ತೀವಲ್ಲ, ಅದನ್ನು ಆಗುಂಬೆಯಲ್ಲಿ ಅಂಗನವಾಡಿಯಲ್ಲಿ ಮಾಡಿಸಿದರು. ಇದು ನಮ್ಮ ಶೂಟಿಂಗ್ ಟೈಮಲ್ಲಿ ಅಲ್ಲಿ ಮಾಲ್ಗುಡಿ ಡೇಸು ಶೂಟಿಂಗ್ ನಡೀತಾ ಇತ್ತು. ಆವತ್ತು ಈ ಅಕ್ಷರಮಾಲೆ ಮಾಡೋದು ಒಂದು ವಿಶೇಷ ದಿನ ಅಲ್ವಾ ಸರ್, ಅದು ವರ್ಷಕ್ಕೆ ಒಮ್ಮೆ ಬರೋದದು. ಆವತ್ತು ಇದ್ದಕ್ಕಿದ್ದಂಗೆ ದಾಸವರಕ್ಕೆ ಗಾಡಿ ತೊಗೊಂಡು ಬನ್ನಿ, ಬೇಗ ಬನ್ನಿ ಅಂತಂದರು. ಪಾಪಕ್ಕೆ ಒಳ್ಳೆ ಡ್ರೆಸ್ಸೆಲ್ಲ ಹಾಕಿದೆ, ಎಲ್ಲ ಮಾಡಿದ್ದಾರೆ, ಹಂಗಾಯಿತು. ಆಮೇಲೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇವತ್ತಿಂದ ನಮ್ಮ ಪಪ್ಪು ಅಕ್ಕ ಈ ಓಕೆ ಅಂತೆಲ್ಲ ಹೇಳ್ತಾಳೆ, ದಾಸವರೇ ಇನ್ನು ಅವಳ ಹತ್ರ ಕಲ್ತ್ಕೊಳ್ಳಿ ನೀವು ಅಂತ ನನಗೆ ಗೇಳಿ ಮಾಡಿಕೊಂಡು ಅಲ್ಲಿ ಹೋಗಿದ್ದು ಏನು ಅಂತಲೇ ಅರ್ಥ ಆಗಲಿಲ್ಲ. ನಾನು ಗಾಡಿಯಲ್ಲಿ ನಿಲ್ಲಿಸಿ ಅಂಗನವಾಡಿ ಒಳಗಡೆ ಹೋಗ್ತಾ ಇದ್ದಾರೆ. ಶೂಟಿಂಗ್ಗೆ ಏನಾದರೂ ಶಾರ್ಟ್ಕಾಯಿ ಏನಿಗೆ ಒಂದು ಗೊತ್ತಿಲ್ಲ ಅಂತ ನೋಡಿದರೆ ಅಲ್ಲಿ ಬೇರೆನೋ 3-4 ಮಕ್ಕಳಿತ್ತು, ಸಣ್ಣ ಕುಟುಂಬದ ಮಕ್ಕಳು. ಅದರಲ್ಲಿ ಏನು ವ್ಯತ್ಯಾಸ ಅಂದರೆ ಈ ಮಗು ಸ್ವಲ್ಪ ಹೊಸ ಡ್ರೆಸ್ ಹಾಕಿ ಪಳಪಳ ಅಂದಿತ್ತು ಅಷ್ಟೇ. ಅದೇ ಜಾಗದಲ್ಲಿ ನೆಲದಲ್ಲಿ ಕೂತು ಆ ಕಾಲಿನ ಹಂಗೆ ಇಟ್ಟು ಕೂರಿಸಿ ಕೈಯಲ್ಲಿ ಹಿಡಿದು ಇಂದ ಆ ಜಾಗದಲ್ಲಿ ಬರೆಸಿದ್ರು. ಅವರ ಲೆವೆಲಿಗೆ ಅವರು ಆ ದಿನ ಅವರಿಗೆ ವಿಶೇಷವಾದಂಥ ದೇವಸ್ಥಾನಕ್ಕೋ ಬೆಂಗಳೂರಿಗೋ ಎಲ್ಲೋ ಬಂದು ಮಾಡುವ ಅದೆಲ್ಲ ಅವರಲ್ಲಿ ಇಲ್ಲ. ಅದು ಪ್ರತಿಯೊಂದರಲ್ಲೂ ಇದೆ ಸರ್, ಡ್ರೆಸ್ಸಿಂದ ಹಿಡಿದು ಊಟ ತಿಂಡಿಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಇದೆ. ನಮಗೊಂದು ಮಳೆ ಬರೋ ಸೂಚನೆ ಇದೆ, ಬ್ರೇಕ್ ಬಿಟ್ಟಿದ್ದೀವಿ. ಸೊ ಕೆಲಸಕ್ಕೆ ತೊಂದರೆ ಆಗ್ತದೆ ಅಂದರೆ ಡೈರೆಕ್ಟ್ರಿಗೆ ಗ್ರೂಪಿಗೆ ಒಂದು ಎ ಕ್ಲಾಸ್ ಫುಡ್ಡು ಅರೇಂಜ್ಮೆಂಟ್ ಇರ್ತದೆ, ಅದನ್ನೆಲ್ಲ ಕಾಯೋದೇ ಇಲ್ಲ. ಫಿಲಿಮ್ ಶೂಟಿಂಗಲ್ಲೇ ಆಗಲಿ ಇಲ್ಲ ನಮ್ಮ ಮಾಲ್ಗುಡಿ ಡೇಸು ಟೈಮಲ್ಲೇ ಆಗಲಿ, ಎಲ್ಲರ ತಟ್ಟೆ ಗಿಟ್ಟೆ ತಗೊಂಡು ನಾವು ಹೋಗ್ತೀವಲ್ಲ, ಅದ್ರ ಮಧ್ಯೆ ಅವರು ಇರ್ತಾರೆ. ಅವರು ಎಡ ಚಪಾತಿ ಎಲ್ಲರಿಗೂ ಆಗ್ತಾ ಇರ್ತಾರೆ, ತಿನ್ನು ನಾವು ಬೇಗ ನಾವು ಮಾಡಿಬಿಡೋಣ, ಮುಗಿಸ್ಬಿಡೋಣ ಅದು ಅಂತ ಒಂದು ಇದು. ಅದೆಲ್ಲ ಅವರಿಂದ ನಾವು ಒಳ್ಳೆ ಸಾಂಗ್ ಡ್ರೆಸ್ಸೇ, ಅದೇ ತಾನೇ ನಮಗೆ ರಿಚ್ಚು ಸಿನಿಮಾದಲ್ಲಿ. ಅದು ಫಿಲಿಮ್ ಶೂಟಿಂಗ್ ಹೋದಾಗಲೂ ನಾನು ನೋಡಿದ್ದೀನಿ. ಸಾಂಗದು ಡ್ರೆಸ್ ಚೇಂಜ್ ಅಂತ ಹೇಳಿದ ತಕ್ಷಣ ಕ್ಯಾರವಾನ್ ಬೇಕು, ಇಲ್ಲಾಂದ್ರೆ ರೂಮ್ಗೆ ಹೋಗಬೇಕು, ಇಲ್ಲಾಂದರೆ ಹಂಗೆ ಹಿಂಗೆ ಏನಿಲ್ಲ. ಒಂದು ಕಾರ್ ನಿಂದಿದ್ದರೆ ಅದು ಪಕ್ಕ ಬಂದು ಟಕ್ ಅಂತ ಪ್ಯಾಂಟ್ ಬಿಸ್ತಾರೆ, ಆ ಪ್ಯಾಂಟ್ ಹಾಕ್ತಾರೆ, ಇದಾಗ್ತಾರೆ. ಆಮೇಲೆ ಹುಡುಗ ಒಂಚೂರು ಹಂಗೆ ಮಾಡಿದರೆ ಶಂಕರ್ ರೆಡಿ ಅಷ್ಟೇ. ಸಾಂಗ್ಲಿಯಾನ SP ಸಾಂಗ್ಲಿಯಾನ ಮಾಡುವಾಗ ನಾನು ಡ್ಯೂಟಿಗೆ ಅಂದಿರಲಿಲ್ಲ, ಸುಮಾರು ಸತಿ ಕೆಮ್ಮಣ್ಣಗುಂಡಿ ಹೋಗಿ ಬಂದು ಇದ್ದೆ. ಅರುಣ್ ಅವ್ರನ್ನ ಕರ್ಕೊಂಡೊಂದು 2 ಟ್ರಿಪ್ಪು, ಪಿಂಟಿಯವ್ರಿಗೂ ಈ ರೈಟಿಂಗು ಅದು ಇದು ಕ್ವಶನ್ಸ್ ಎಲ್ಲ ಇರ್ತದೆ. ಅವರ ನಾತ್ನಿನೂ ರೈಟರ್ ಥರ ಬರೆಯೋದು ಮಾಡೋದು ಡಿಸ್ಕಷನ್ ಎಲ್ಲ ಇರ್ತದೆ. ಅದಕ್ಕೂ 2-3 ಸತಿ ನಾವು ಅಲ್ಲಿ ಕರ್ಕೊಂಡು ಹೋಗಿದ್ದೀವಿ, ಶೂಟಿಂಗ್ ನೋಡ್ಕೊಂಡು ಬಂದಿದ್ದೀವಿ. ಎಲ್ಲ ಹಂಗೆ ಅಲ್ಲಿನೂ ಇದು ನನ್ನ ಪ್ರಾಜೆಕ್ಟು, ಇದು ಇನ್ನೊಬ್ಬರಿಗೆ ನಾನು ಕೂಲಿಗೆ ಕೆಲಸ ಮಾಡೋದು ಅಂತ ಭಾವನೆ ಅಲ್ಲಿ ಬರಲ್ಲ. ಎಲ್ಲದರಲ್ಲೂ ಇನ್ವಾಲ್ವ್ ಅವರು. ಅದೊಂದು ಸಾಂಗ್ಲಿನ ಶೂಟಿಂಗ್ ಹೇಳಿ ಹೆಂಗಿತ್ತು ಅಂತ ಸರ್. ಸಾಂಗ್ಲಿನ ಫುಲ್ ಇರಲಿಲ್ಲ, ನಾನು ಒಂದು ಸಾಂಗ್ ಶೂಟಿಂಗಲ್ಲಿ ಒಂದು ಸತಿ, ಆಮೇಲೆ ಅಲ್ಲಿ ಗೆಸ್ಟ್ ಹೌಸಲ್ಲಿ ಅದು ಒಳಗಡೆ ಏನು ಮಾಡಿದ್ರು ಅಂತ ನೋಡಲಿಲ್ಲ. ನಾನು ಫುಲ್ ನೈಟ್ ಹೋಗಿದ್ದೆ, ನಾನು ಸ್ವಲ್ಪ ಕಾರಲ್ಲಿ ಮಳೆಗೆ ರಿಟರ್ನ್ ನಾವು ಹಾಗೆ. ಅದು ಶೂಟಿಂಗಿದು ಭಾರಿ ಕಡಿಮೆ. ಫಿಲಿಮ್ ಶೂಟಿಂಗ್ಗೆ ನಾನು ಅವರ ಜೊತೆ ಹೋಗಿ ಅಲ್ಲಿದ್ದು ಮಾಡಿದ್ದು ತುಂಬ ಕಡಿಮೆ. ಒಂದು ಮುತ್ತಿನ ಕಥೆಗೂ ಅವ್ರನ್ನ ಇದಕ್ಕೆ ಉಡುಪಿಗೆ ಮಲ್ಪೆ ಬೀಚಿಗೆ ಕರ್ಕೊಂಡು ಹೋಗಿದ್ದೀನಿ ಸರ್. ಹಂಗೇನಿಲ್ಲ, ಅದೇ ನಾನು ಹೇಳಲಿಲ್ಲ, ಆಲ್ಮೋಸ್ಟ್ ಶಂಕರ್ ಅವ್ರ ಜೊತೆ ಒಂಥರ ಲಾಟ್ರಿ ಹೊಡೆದಂಗೆ ನಾವು ಫುಡ್ಡು. ಒಂದೊಂದು ಸತಿ ನಮ್ಮ ಅರ್ಜೆಂಟಿಗೆ ಬರುವ ಕಡಲೆಪುರಿ ನೀರು ಕುಡ್ಕೊಂಡು ಕಾಲ ಕಳಿಬೇಕಾಗ್ತದೆ. ಆದರೆ ಟೈಮ್ ಬಂದಾಗ ಅಶೋಕ ಹೋಟ್ಲಲ್ಲಿ ಅವ್ರ ಎದುರುಗಡೆ ನಾವು ಕೂತ್ಕೊಂಡು ಊಟ ಮಾಡ್ಬೋದು. ನಾನು ಮಾಡಿದ್ದೀನಿ ಆ ಥರ. ನಮ್ಮನ್ನ ಅದು ಬೇರೆ ಅಂತ ಮಾಡಲ್ಲ ಅವರು. ಬನ್ನಿ ಇವತ್ತೊಂದು ಹೆಚ್ಚು ನಾವು ಈ ಶಿವಮೊಗ್ಗದಲ್ಲಿ ಸೀರ್ ಹಾಕೊಂಡೊಂದು ಹೋಟ್ಲಿದೆ, ಅದು ಸ್ವಲ್ಪ ಕ್ಲಾಸ್ ಆವಾಗ ಆ ಕಾಲದಲ್ಲಿ ಟಾಪ್ ಹೋಟ್ಲು. ಸೊ ಈ ಮಾಲ್ಗುಡಿ ಶೂಟಿಂಗ್ ಮುಗಿಸ್ಕೊಂಡು ಬರುವಾಗ ನಮ್ಮ ಈ ಸ್ನೇಹಿತ ಹೇಳುಮಲೆಯವ್ರ ಕಾರು ನನ್ನ ಕಾರು ಒಟ್ಟಿಗೆ ನಾವು ಹೊಡೋದು. ಕ್ಯಾಮ್ರಾಮ್ಯಾನ್ ಗ್ರೂಪು, ಶಂಕರ್ನಾಗ್ ಗ್ರೂಪು ನನ್ನ ಗಾಡಿಯಲ್ಲಿ ಇರುತ್ತೆ. ನನ್ನ ಗಾಡಿಯಲ್ಲಿ ಜಾಸ್ತಿ ಇರಲ್ಲ. ಶಂಕರ್ನಾಗು, ಅರುಂಧತಿಯವರು, ಮಗು, ಪಿಂಟಿಯವರು, ರಮೇಶ್ ಭಟ್ ಅವರು, ಇಷ್ಟು 4-5 ಜನ. ಈ ಥರ ನಾವು ಮಿಕ್ಕಿರೋರೆಲ್ಲ ಆ ಗಾಡಿಯಲ್ಲಿ 2 ಗಾಡಿ ಫಾಲೋ ಮಾಡಿಕೊಂಡು ಹೇಳ್ತಾರೆ. ಅಲ್ಲಿ ಊಟ ಮಾಡುವಾಗಲೆಲ್ಲ ರಂಗಪ್ಪನ ಅಡಿಗೆ ಸೂಪರ್ ಅಂತಾರೆ. ರಂಗಪ್ಪ ಅಂತ ನಮ್ಮ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಒಂದು ಅಡುಗೆ ಭಟ್ಟೆ. ಅಣ್ಣವ್ರಿಗೆ ತುಂಬ ಇಷ್ಟ ಅವ್ರ ಅಡುಗೆ, ರಸಮ್ ಇದೆಲ್ಲ ರಂಗಪ್ಪ ಬೇಕು ಅವರಿಗೆ.
ರಾಜ್ಕುಮಾರ್ ಅವರಿಗೆ. ಸೊ ಅವರೇ ಈ ಮಾಲ್ಗುಡಿ ಡೇಸ್ಗೂ ಪ್ರೊಡಕ್ಷನಲ್ಲಿ ಸ್ಪಾಟ್ ಅಡಿಗೆ ಮಾಡೋದು. ಆವಾಗ ದಿನ ಕೊಂಡಾಡ್ತಾರೆ. ಬೆಳಗ್ಗೆ ಅವ್ರನ್ನ ನೋಡಿ, ರಂಗಪ್ಪ ನೆನ್ನೆದು ಹಿಂಗಿತ್ತು ಹಂಗಿತ್ತು ಹಂಗಿತ್ತು ಹಿಂಗಿತ್ತು ಅಂತ ಅವ್ರನ್ನ ಖುಷಿ ಪಡಿಸಿ ತಿಂತಾರೆ. ಇವತ್ತು ಶೆಡ್ಯೂಲ್ ಬ್ರೇಕು, ಇವತ್ತು ನಾವು ಪ್ಯಾಕಪ್ ಆಗಿ ಬೆಂಗಳೂರಿಗೆ ಹೊಡ್ತಾ ಇದ್ದೀವಿ, ಒಂದು ತಿಂಗಳು ಆಯ್ತಲ್ಲ ಬಂದು ಹೊರಟ್ಬಿಡೋಣ ನಿಧಾನಕ್ಕೆ ಕರೆದು ಒಂದು 11 ಗಂಟೆ ಬಿಟ್ಟರೆ ಎಷ್ಟೊತ್ತಿಗೆ ನಾವು ಶಿವಮೊಗ್ಗ ಹೋಗ್ಬೋದು ಅಂತಾರೆ. ಒಂದು 2 ಅವರ್ಸು 2.5 ಅವರ್ಸ್ ಬೇಕಾಗ್ತದೆ. ಹಾಂ ಬೇಕಾಗ್ತದೆ, ನೀವು ಅಂದರೆ ಬೇಕಾಗ್ತದೆ. ಯಾವಾಗಲೂ ನನ್ನ ಒಂಚೂರು ಇದುವಾಗಿ ಮಾತಾಡ್ತಾರೆ ಅವರು. ನಿಮ್ಮ ಜೊತೆ ಅಂದರೆ ಮುಗಿದಾಯ್ತು ಬಿಡಿ, ನಾನು ನಿದ್ರೆ ಮಾಡಿ ಎದ್ದು ಸ್ನಾನ ಮಾಡಿದ್ರೆ ನೀವು ಹೋಗಿ ತಲುಪಲ್ಲ. ಅದೊಂದು ಪ್ರೀತಿ ಅದು. ಹಾಂ ಸರ್, ಅದು ಸುಮಾರು ಸತಿ ನಾನು ಹೇಳಿದ್ದೀನಿ. ನಾವು ತಮಾಷೆಯನ್ನು ತುಂಬ ಮಾಡ್ತಾರೆ ಆ ಕಡೆ ಈ ಕಡೆ ಫ್ರೀ ಇದ್ದಾಗ. ಒಂದು ಸಿಗ್ನಲು, ಈಗ ನಾವು ಇಲ್ಲಿಂದ JC ರೋಡಲ್ಲಿ ಹೋಗ್ತಾ ಇರ್ತೀವಿ, ಟೌನ್ ಹಾಲ್ ಸಿಗ್ನಲ್ ಬಂದ ತಕ್ಷಣ ನಮಗೆ ಎಲ್ಲೋ ಬಂದ ತಕ್ಷಣ ನಾನು ಸ್ಲೋ ಮಾಡಿಬಿಡ್ತೀನಿ. ಎಲ್ಲೋ ಬಂದರೆ ರಿಸ್ಕ್ ಅದು ಪಾಸ್ ಆಗೋದು, ಎದುರುಗಡೆ ಗಾಡಿಗಳು ಬರುತ್ತೆ ಅಂತ ಒಂದು ದೃಷ್ಟಿಯಲ್ಲಿ ಸ್ಲೋ ಮಾಡಿ ನಿಲ್ಲಿಸಿದ್ರೆ, ಎಲ್ಲೋದಲ್ಲಿ ಹೋಗಬಾರ್ದಾ, ಅಷ್ಟೊಳಗಡೆ ಅಲ್ಲಿಂದ ಬರುತ್ತೆ, ಜಾಮ್ ಆಗ್ತದೆ, ಹಿಂದಕ್ಕೆ ಬರಬೇಕು, ಏನಾಗುತ್ತೆ ಅಂತಾರೆ ಅವರು. ಏನಾಗಲ್ಲ, ನೀವು ಇಳಿಬೇಕು, ನಿಮ್ಮನ್ನು ನೋಡಿ ಇನ್ನೊಂದು ಸ್ವಲ್ಪ ಗಾಡಿಗಳು ನಿಲ್ಲುತ್ತದೆ. ನಾನು ಅಂಥ ಪದಾರ್ಥ ಅಲ್ವಾ ನನ್ನ ಹತ್ರ ಇರೋದು, ಅದರಿಂದ ಆ ಸೇಫು. ಈಗ ಇನ್ನೊಂದು ಕೆಲಸ ಮಾಡಿ, ನಾಳೆ ಬರುವಾಗ ಎಲ್ಲೋ ಬಂದರೆ ನೀವು ಲೆಫ್ಟಿಗೆ ಹೋಗಿ, ಎಲ್ಲಿ ಮೈಸೂರು ಕಡೆ ಲೆಫ್ಟಿಗೆ ಹೋಗಿ ಅಲ್ಲಿ ಯೂಟರ್ನ್ ತಗೊಳ್ಳಿ, ನಿಲ್ಲೋದು ಬೇಡವಲ್ಲ, ಅಲ್ಲಿ ಮುಂದೆ ಹೋಗಿ ಯೂಟರ್ನ್ ತೊಗೊಂಡು ಹಿಂಗೆ ಲೆಫ್ಟಿಗೆ ಫ್ರೀ ಹೋಗ್ಬೋದಲ್ಲ ನಾವು. ಈ ಥರ ಮೆಂಟಾಲಿಟಿ ಅವ್ರದ್ದು. ಆವಾಗ ನಾನು ಹೇಳ್ತೀನಿ, ಆಯಿತಾ ನಿಮ್ಮದು ಆಯಿತು ಅಂದಾಗ ಇಲ್ಲಿಂದ ಲೆಫ್ಟಿಗೆ ತಿರುಗೋದಕ್ಕೆ ಸ್ಲೋ ಮಾಡಿ ತಿರುಗಿ ಅಷ್ಟು ದೂರ ಮುಂದೆ ಹೋಗಬೇಕು ಯೂಟರ್ನಿಗೆ. ಅಲ್ಲಿ ಎದುರುಗಡೆ ಗಾಡಿಗಳನ್ನೆಲ್ಲ ನೋಡಿಕೊಂಡು ತಿರುಗಿಸ್ಕೊಂಡು ಬರೋದ್ರ ಒಳಗಡೆ ಇಲ್ಲಿ ಗ್ರೀನ್ ಹೋಗಿ ರೆಡ್ ಆಗ್ತದೆ, ಮತ್ತೆ ಎಲ್ಲಿಗೆ ಹೋಗೋದು, ಚಿಕ್ಕಪೇಟೆ ಒಳಗಡೆ ಹೋಗೋದಾ ಅಂತ. ಈ ಥರ ನಮ್ಮಲ್ಲಿ ಬಂದೇ ಬರುತ್ತೆ. ಹೌದಾ? ಹಾಗೆ ಒಂದು ಟೈಮ್ ವೇಸ್ಟ್ ಇಲ್ಲ ಅವರಿಗೆ. ಇಲ್ಲಿ ಏನಕ್ಕೆ ನಿಂತಿರಬೇಕು, ಹಿಂಗೆ ಹೋಗಿ ಹಂಗೆ ಹೋಗಿ ಅಷ್ಟೇ ಟೈಮ್ ಆದ್ರೂ ಪರವಾಗಿಲ್ಲ, ನಿಲ್ಲಬಾರ್ದು. ಈ ಥರ ಒಂದು ಮೆಂಟಾಲಿಟಿ. ಅದೇ ರಂಗಪ್ಪಂದು ಆ ಓಡೋ ದಿನ ರಂಗಪ್ಪನ ಅಡುಗೆ ಇಲ್ಲವಲ್ಲ, ಜರ್ನಿಯಲ್ಲಿ ನಾವು ಊಟ ಮಾಡ್ಕೊಂಡು ಬರೋದಲ್ವ. ಅದಕ್ಕೆ ಹೇಳ್ತಾರೆ, ಕಾರಲ್ಲಿ ಬಂದು ಕೂತ ತಕ್ಷಣ ಎಷ್ಟು ಬೇಗ ಕರ್ಕೊಂಡು ಹೋಗ್ತೀರಾ ಅಷ್ಟು ಬೇಗ ಕರ್ಕೊಂಡೋಗಿ ಒಂದು ಒಳ್ಳೆ ಊಟ ಮಾಡೋಣ ಅಂತ. ಹೌದಾ, ಮತ್ತು ಈ ಪ್ರತಿದಿನ ಹೇಳ್ತಾ ಇದ್ದೀರಿ ಸೂಪರಾಗಿತ್ತು ಸೂಪರಾಗಿತ್ತು, ಅಯ್ಯೋ ಇಲ್ಲಾಂದ್ರೆ ಅವನು ಇನ್ನೂ ಕೆಟ್ಟದಾಗಿ ಮಾಡ್ತಾನೆ, ಅದಕ್ಕೆ ಸೂಪರಾಗಿತ್ತು ಅಂತಾರೆ. ಆ ಥರ ಯಾರನ್ನೂ ನೋಯಿಸಲ್ಲ. ಅದೊಂದಿದು. ನೀನು ಚೆನ್ನಾಗಿದೆಯಾ ಅಂತ ಹೇಳಿದ್ರೆ ನಮಗೆ ಒಂದು ಕಾನ್ಫಿಡೆನ್ಸ್ ಇರ್ತದಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ. ಆ ಥರ ಅವರೆಲ್ಲರನ್ನೂ ಖುಷಿಪಡಿಸುವಂಥ. ಈ ಸಾವಾಗಿ ಅವರು ಹಿಂದೆ ನಾವು ಬಂದಿದ್ದೀವಲ್ಲ ಇದರಿಂದ ಲೋಕಾಪುರದಿಂದ. ಸೊ ಆ ರೋಡಲ್ಲಿ ಆ ಜನಗಳು, ಆ ಹೂ ಬಿದ್ದಿರೋದು ಅದೆಲ್ಲ ನೋಡಿದಾಗ ಇಂಥ ಒಂದು ವ್ಯಕ್ತಿ ಹತ್ರನ ನಾವು ಇದ್ದಿದ್ದು ಅಂತ ಒಂದು ಹೆಮ್ಮೆ ಆಯಿತು ನಮಗೆ. ಇಷ್ಟು ದೊಡ್ಡ ವ್ಯಕ್ತಿಯಿಂದ ಗೊತ್ತಿರಲಿಲ್ಲ, ಯಾಕೆಂದರೆ ನಮ್ಮಲ್ಲಿ ಒಬ್ಬರಾಗಿದ್ದವರು ಅವರು. ಯಾವುದರಲ್ಲೂ ನಾನು ಒಂದದನ್ನು ತೋರಿಸಿರಲಿಲ್ಲ, ಹಿಂಗೆಲ್ಲ ಆಗಿತ್ತಲ್ಲ. ಸೊ ಈ ವಿಷಯ ನಮ್ಮ ಮನೆಗಳಿಗೆ ತಲುಪ್ಸೋಕ್ಕೂ ನಮ್ಮ ಹತ್ರ ವ್ಯವಸ್ಥೆ ಇರಲಿಲ್ಲ ಆ ಕಾಲದಲ್ಲಿ, ಫೋನ್ ಇಲ್ಲ. ಸೊ ಈ ಬೆಳಗಿನ ಜಾವ 5 ಗಂಟೆಗೆ ಏನೋ ಆಕಾಶವಾಣಿ ನ್ಯೂಸ್ ಬರುತ್ತಲ್ಲ, ಆ ನ್ಯೂಸಲ್ಲಿ ಬಾರ್ಬರ್ ಶಾಪ್ಗಳೇ ಫಸ್ಟು ಓಪನ್ ಆಗೋದು. ಸೊ ನಮ್ಮ ಮನೆ ಪಕ್ಕದಲ್ಲಿ ಒಂದು ಬಾರ್ಬರ್ ಶಾಪ್ ಇತ್ತು. ಅಲ್ಲಿ ನ್ಯೂಸ್ ಕೇಳಿದ ತಕ್ಷಣ ಶಂಕರ್ನಾಗು ಮತ್ತು ಡ್ರೈವರು ಇಷ್ಟೇ ಅದರಲ್ಲಿ ಹೇಳಿರೋದು, ಕಾರ್ ಆಕ್ಸಿಡೆಂಟು, 2 ಔಟು, ತೀರೋಗ್ಬಿಟ್ಟಿದ್ದಾರೆ ಅಂತ. ಸೊ ಆ ಅಂಗಡಿ ಅವನು ನಮ್ಮ ಮನೆ ಪಕ್ಕದಲ್ಲಿ ಬಂದು ಬಗ್ಗಿ ನೋಡಿ ನಮ್ಮ ಮನೆ ಓನರ್ ಅಮ್ಮನ ಕರೆದು, ಈ ಥರ ಈ ಅಪ್ಪ ಡ್ರೈವರಪ್ಪ ತೀರೋಗ್ಬಿಟ್ಟಿದ್ದಾರೆ, ಕಾರು ಆಕ್ಸಿಡೆಂಟ್ ಆಯ್ತಂತೆ ಅಂತ ಹೇಳ್ಬಿಟ್ರು. ಸೊ ನಮ್ಮ ಮನೆ ಒಳಗಡೆ ಹೋಗಿ ಹೆಂಗಸರುಗಳೆಲ್ಲ ಒಂಥರ ನೋಡೋಕ್ಕೆ ಶುರುವಾಗಿದ್ದ ತಕ್ಷಣ ನಮ್ಮ ಹೆಂಗಸ್ರಿಗೆ ಒಂಥರ ಡೌಟು, ಏಕೆ ಇವರೆಲ್ಲ ಏಕೆ ಅಂತ ಕೇಳಿದಾಗ ಏನಿಲ್ಲಮ್ಮ ಏನಿಲ್ಲ ಸಮಾಧಾನ ಮಾಡ್ಕೊ ಅಂತ. ಆವಾಗ ಪ್ರೆಗ್ನೆಂಟ್ ಲೇಡಿ ಬೇರೆ, ಬಿಮ್ಮನಿಷಿ. ಸೊ ಇವ್ರಗಳ ಕಣ್ಣಲ್ಲೇ ನೀರು ಬರೋಕ್ಕೆ ಶುರುವಾಯಿತು. ಆವಾಗ ಅನುಮಾನ ಬಂತು, ಇವಳು ಒಳಗೆ ಶುರುವಾಯಿತು, ಉರುಳ್ಕೊಂಡು ಮಾಡಿಕೊಂಡು ಎಲ್ಲ ಮಾಡಿ ಅವಳನ್ನ ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ಕಷ್ಟ ಅಂತ ಹೇಳ್ತಾಯಿದ್ರು ನಮ್ಮ ಮನೆ ಓನರು, ಸೊಸೆ ಅವರೆಲ್ಲ. ಸೊ ಈ ವಿಷಯ ರೇಡಿಯೋ ನ್ಯೂಸಲ್ಲಿ ಕೇಳಿ ನನ್ನ ಹಳೆ ಓನರ ಮಗ, ಅವರು ಸೇಟುಗಳು, ಆ ಹುಡುಗನಿಗೆ ನನ್ನ ಮೇಲೆ ಒಂದು ಪ್ರೀತಿ. ಅವನು ಇಲ್ಲಿ ಮನೆ ಹತ್ರ ಬಂದರೆ ಇಲ್ಲಿ ಜನ ಸೇರಿಕೊಂಡು ಗುಂಪು, ಇಲ್ಲಿ ಯಾರನ್ನೂ ಮಾತಾಡಿಸಲಿಲ್ಲ. ಬಸವನಗುಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕೇಳಿದ್ರೆ ಆಕ್ಸಿಡೆಂಟ್ ಆಗಿದೆ, ಡ್ರೈವರು ಮತ್ತು ಶಂಕರ್ನಾಗು ಔಟು, ಅಷ್ಟು ಮಾತ್ರ ನಮ್ಗೆ ಮಾಹಿತಿ ಇರೋದು ಅಂತಂದರೆ ಅಂತೆ. ಇಡೀ ದಿನ ತಿರುಗಾಡಿ ಆ ಹುಡುಗ ಒಂದು ಲೋಟ ನೀರು ಕುಡಿದ್ರೆ ಲಾಸ್ಟಲ್ಲಿ ಅದೇ ಈ ಸಂಜಯ್ ಪೇಪರು ಪ್ರಿಂಟಿಂಗ್ ಜಾಗಕ್ಕೆ ಹೋಗಿ ಅಲ್ಲಿ
ಏನೋ ಕೇಳಿ ತಿಳ್ಕೊಂಡಿದ್ದಾನೆ. ಆ ಫೋಟೋ ತೋರಿಸಿದ್ದಾರೆ ಅವರು. ಸೊ ಅದು ಅಂಬಾಸಿಡರ್ ಕಾರಲ್ಲ, 118NE ಪ್ರೀಮಿಯರ್ 118NE. ಆಗ ಅವನಿಗೆ ಧೈರ್ಯ ಬಂದು ಸ್ಟ್ರೈಟ್ ನಮ್ಮ ಮನೆಗೆ ಬಂದು ನಮ್ಮ ಹೆಂಗಸರಿಗೆ ಕರೆದು, ಏನಿಲ್ಲ ನಮ್ಮ ಗಾಡಿನೂ ಅಲ್ಲ, ನಿಮ್ಮ ಯಜಮಾನರು ಅಲ್ಲ, ಅದು ಆಗಿರೋದೇ ಬೇರೆ ರೀತಿ, ಅದ್ರ ಸರಿಯಾದ ವಿಷಯ ನಮಗೆ ಇನ್ನೂ ಬಂದಿಲ್ಲ, ನಾನು ನೋಡಿ ಅಂತೇಳಿ ಅವನು ಆ ಪೇಪರೇ ತಂದಿದ್ದ. ಅದನ್ನೆಲ್ಲ ತೋರಿಸಿದ್ರು. ನನ್ನ ಕಾರು ಒಂದು ಚಾಕ್ಲೇಟ್ ಕಲರು, ಇದು ಒಂಥರ ಗ್ರೇ ಕಲರು. ಸೊ ಅದು ನೋಡಿದಾಗಲೇ ನಮ್ಮ ಮನೆಯವ್ರಿಗೂ ಒಂಚೂರು ಧೈರ್ಯ ಬಂತು. ಸೊ ಇವ್ರನ್ನೆಲ್ಲ ನಾನು ಡ್ರಾಪ್ ಮಾಡಿ ಮನೆಗೆ ಬರೋದು ಮಧ್ಯಾಹ್ನ ಮೇಲೆ ಆಯ್ತಲ್ಲ. ಸೊ ಒಂಥರ ಸತ್ಯ ಬದುಕಿದಂಗೆ ಆಯಿತು ನನ್ನ ಜೀವನದಲ್ಲೂ. ನಾನು ನನ್ನ ಪಾಲಿಕೆ, ನನ್ನ ಮನೆಯವ್ರ ಪಾಲಿಕೆ ನಾನು ಹೋಗ್ಬಿಟ್ಟಿದ್ದೀನಿ ಇಂದ ಬೆಳಗ್ಗೆ ಸುದ್ದಿ, ಸಾಯಂಕಾಲ ಹೀಗೆ ಬದುಕಿ ಬಂದೆ. ಸ್ನೇಹಿತರೆ, ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲೂ ನೀವು ನಮ್ಮನ್ನ ಫಾಲೋ ಮಾಡಿ, ಹಾಗೂ ಟೆಲಿಗ್ರಾಮ್ ಚಾನೆಲ್ ಕೂಡ ಜಾಯ್ನ್ ಆಗಿ. ಮತ್ತು ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ಬೇಕು ಅಂತಂದ್ರೆ ನೀವು ನಮ್ಮನ್ನ ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ.